ಉಪ್ಪು ಆಹಾರವನ್ನು ಕೆಡದ ಹಾಗೆ ಅದನ್ನು ಕಾಪಾಡುತ್ತೆ. ಒಂದು ಮನುಷ್ಯನನ್ನ ಕೆಡಿಸುವಂತ ಒಂದು ಕಾರ್ಯ ಇದೆ. ಆ ಕಾರ್ಯ ಯಾವುದಂತಂದ್ರೆ ಪಾಪ. ಪಾಪದಿಂದ ತುಂಬಿದಂತ ಮನುಷ್ಯನನ್ನ ದೇವರು ತನ್ನ ಸನ್ನಿಧಿಯಿಂದ ಆಚೆ ಹಾಕ್ಬಿಡ್ತಾರೆ. ನೀವು ಎಷ್ಟು ಸುಂದರವಾಗಿದ್ದೀರಿ ಅಥವಾ ಎಷ್ಟು ಕೆಟ್ಟದಾಗಿದ್ದೀರಿ ನೋಡೋದಕ್ಕೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನೀವು ಒಳಗಡೆ ಎಷ್ಟು ಪರಿಶುದ್ಧರಾಗಿದ್ದೀರಿ ಅಥವಾ ಎಷ್ಟು ಪಾಪದಿಂದ ತುಂಬಿದ್ದೀರಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಪಾಪದಿಂದ ನೀವು ಗಪ್ಪು ನಾರ್ತಾ ಇದ್ದು ಮೇಲ್ಗಡೆ ಅಮೆರಿಕಾದು ಇಂಗ್ಲೆಂಡ್ ಸೆಂಟ್ ಹಾಕೊಂಡು ಓಡಾಡ್ತಾ ಇದ್ರೆ ದೇವರ ದೃಷ್ಟಿಯಲ್ಲಿ ನೀವು ಅಸಹ್ಯ. ದೇವರಿಗೆ ಸಂತೋಷ ನಿಮ್ಮ ಒಳಗಿಂದ ಪರಿಶುದ್ಧತೆ ತುಂಬಿ ಹೊರಬರುವಾಗ, ದೇವರಂತೆ ನೀವು ಪರಿಶುದ್ಧರಾಗಿ ಜೀವಿಸುವಾಗ ನೀವು ದೇವರಿಗೆ ಗಮಗಮಿಸ್ತೀರಾ. ನೀನು ಬೆಚ್ಚಗಾದರೂ ತಣ್ಣಗಾಗಿದ್ರೆ ಚೆನ್ನಾಗಿರೋದು. ನೀನು ಉಗುರು ಬೆಚ್ಚಗಾಗಿದ್ಯಾ, ಅದರಿಂದ ನಿನ್ನನ್ನು ಕಾರ ಬಿಡ್ತೀನಿ. ಪಾಪದಲ್ಲೇ ಮುಂದುವರಿಬೇಡ, ಪಾಪದಲ್ಲಿ ಬಿದ್ದು ಹೋಗ್ಬೇಡ, ಪಾಪದಿಂದ ನಾಶವಾಗಿ ಹೋಗ್ತೀಯಾ. ನಿನ್ನ ಪಾಪದಿಂದ ಮನೆ ತಿರುಗು, ದೇವರ ಕಡೆಗೆ ಬಾ. ಇನ್ನೊಬ್ಬರನ್ನ ಪಾಪದಿಂದ ಕಾಪಾಡಬೇಕಾಗಿರುವಂಥ ನಾವೇ ಪಾಪದಲ್ಲಿ ಬಿದ್ದು ಬರುತ್ತಾ ಇರ್ತೀವಿ. ಉಪ್ಪು ಆಹಾರವನ್ನ ಕೆಡಿಸದ ಹಾಗೆ ಕಾಪಾಡಬೇಕು. ಆದರೆ ಆ ಉಪ್ಪೇ ಆಹಾರವನ್ನೇ ಕೆಡಿಸಿದ್ರೆ ಆವಾಗ ಆ ಉಪ್ಪಿನ ಪರಿಸ್ಥಿತಿ ಏನು? ಉಪ್ಪಿನಲ್ಲಿ ನೀವು ಆಹಾರವನ್ನು ಇಟ್ಟರೆ ಅದು ಕೆಡೋದಕ್ಕೆ ಬಿಡಲ್ಲ. ನಿಮಗೆ ಒಂದು ವಿಶ್ವಾಸಿನ ದೇವರು ಕೊಟ್ಟರೆ ನೀವು ಅವರನ್ನು ಕೆಡೋದಕ್ಕೆ ಬಿಡಬಾರದು. ನೀವು ಉಪ್ಪಾಗಿದ್ರೆ ಅವನನ್ನು ಕಾಪಾಡ್ತೀರಾ. ನೀವು ಉಪ್ಪಲ್ಲ ಅಂತಂದ್ರೆ ಅವನನ್ನು ಹಾಳು ಮಾಡ್ತೀರಾ. ಬರೋ ಸಂಪನ್ನೆಲ್ಲ ತಗೊಂಡು ಎಲ್ಲ ಖರ್ಚು ಮಾಡಿ ಎಲ್ಲ ಖಾಲಿ ಮಾಡಿ ಕೈಯಲ್ಲಿ ಏನು ಉಳಿಸ್ಕೊಂಡಿರಾ ಬರ್ತಾ ಇರ್ತಾರೆ. ಒಂದು ಕಾಲ ಇಟ್ಟು ಸಾಲ ಕೊಡೋರು ಇರಲಿಲ್ಲ. ಇವತ್ತು ನಿಮಗೆ ಕೊಡೋದನ್ನೆಲ್ಲರೂ ಸಾಲದಾಯ ಕೊಡೋದು. ಏನೋ EMI. ಒಂದಲ್ಲ ಒಂದಿನ ಆ ಬರುವಂಥ ಒಂದು ಒಳ್ಳೆ ಆದಾಯ ನಿಂತೋದ್ರೆ ಏನು ಮಾಡಬೇಕು? ಯಮನ ಪ್ರಾಯದ ಗಂಡು ಮಕ್ಕಳು ಹೆಣ್ಮಕ್ಳು ಇರ್ತಾರೆ. ನಮ್ಮ ಗಂಡು ಮಕ್ಕಳು ಹೆಣ್ಮಕ್ಳೆಲ್ಲ ಏನು ಮಾಡ್ತಾರೆ? 2 ದಿವಸ ಅಪ್ಪ ನೀನೇ ನನ್ನ ಜೀವ, ಅಮ್ಮ ನೀನೇ ನನ್ನ ಜೀವ ಅಂತ ಇರ್ತಾರೆ. 3ನೇ ದಿವಸಕ್ಕೆ ಅಲ್ಲಿ ಯಾರೋ ಇದ್ದಾನೆ ಅವನು ನನ್ನ ಜೀವ ಅಂತ ಹೇಳ್ತಾ ಇರ್ತಾರೆ. ಇನ್ನೊಬ್ರು ಬದುಕಿಗೆ ನಾವು ಉಪ್ಪಾಗಬೇಕು, ಇನ್ನೊಬ್ಬರ ಬದುಕಿಗೆ ನಾವು ಮಣ್ಣಾಗಬಾರದು. ಮತ್ತಾಯನು ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ 13ನೇ ವಾಕ್ಯವನ್ನ ಓದಿ ನೋಡೋಣ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಹಲ್ಲೆಲೂಯ. ಈ ವಾಕ್ಯವನ್ನು ನಾವು ಓದಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ಮಾತುಗಳನ್ನು ಹೇಳ್ತಾರೆ. ಅವರು ಹೇಳುವಂಥ ಒಂದು ಮಾತೇನಂತಂತಂದ್ರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳಿ. ಯೇಸು ಕ್ರಿಸ್ತನ ಈ ಸ್ಥಳದಲ್ಲಿ ನೀವು ಈ ಭೂಮಿಗೆ ಉಪ್ಪಾಗಿದ್ದೀರಿ ಅಂತ ಅವ್ರು ಹೇಳಿದ್ರು. ಆದರೆ ಯೇಸು ಕ್ರಿಸ್ತನು ನೀವು ಈ ಭೂಮಿಗೆ ಉಪ್ಪಾಗಿದ್ದೀರಿ ಅಂತ ಹೇಳಿದ್ರಲ್ಲಿ ಅರ್ಥ ಏನು? ಯೇಸು ಕ್ರಿಸ್ತನು ನಾನು ಈ ಭೂಮಿಗೆ ಉಪ್ಪಾಗಿದ್ದೀನಿ, ನಾನು ಈ ಭೂಮಿಗೆ ಉಪ್ಪಾಗಿದ್ದೀನಿ ಅಂತ ಹೇಳ್ಕೊಂಡು ಸುತ್ತಿ ತಿರುಗಾಡ್ಕೊಂಡು ಬರಲಿ ಅದಕ್ಕೋಸ್ಕರ ಈ ಮಾತು ಹೇಳಿದ್ರು. ಯೇಸು ಕ್ರಿಸ್ತನು ನಾನು ಈ ಭೂಮಿಗೆ ಉಪ್ಪಾಗಿದ್ದೀನಿ ಅಂತ ಹೇಳ್ಕೊಂಡು ಸುತ್ತಿ ತಿರುಗಾಡ್ಕೊಂಡು ಬರೋದಕ್ಕೋಸ್ಕರವಾಗಿ ಮಾತನ್ನು ಹೇಳಲಿಲ್ಲ. ಆದರೆ ಇವರು ಆ ಮಾತನ್ನು ಹೇಳೋದಕ್ಕೆ ಮುಖ್ಯವಾದ ಕಾರಣ ಇದೆ. ಯೇಸು ಕ್ರಿಸ್ತನು ನೀವು ಈ ಭೂಮಿಗೆ ಉಪ್ಪಾಗಿದ್ದೀರಿ ಅಂತ ಯಾಕೆ ಹೇಳಿದ್ರು ಅಂತಂತಂದ್ರೆ, ನೀವು ಉಪ್ಪು ಏನನ್ನ ಮಾಡುತ್ತೋ ಆ ಕೆಲಸವನ್ನ ಮಾಡಬೇಕು ಅಂತ ಹೇಳಿ. ಹಲ್ಲೆಲೂಯ. ಆಗ ಉಪ್ಪು ಏನು ಮಾಡುತ್ತೆ? ಮೊಟ್ಟ ಮೊದಲಾಗಿ ಉಪ್ಪು ಏನು ಮಾಡುತ್ತೆ ಅಂತಂತಂದ್ರೆ, ಉಪ್ಪು ಆಹಾರವನ್ನು ಕೆಡದ ಹಾಗೆ ಅದನ್ನು ಕಾಪಾಡುತ್ತೆ. ಉಪ್ಪು ಏನು ಮಾಡುತ್ತೆ? ಉಪ್ಪು ಆಹಾರವನ್ನು ಕೆಡದ ಹಾಗೆ ಅದನ್ನು ಕಾಪಾಡುತ್ತೆ. ನಿಮಗೆ ಇವಾಗ ಒಂದು ವಿಷಯ ಹೇಳ್ತೇನೆ ಕೇಳಿ. ಒಂದು 10 ಮಾವಿನಕಾಯಿ ತೊಗೊಂಡ್ರಿ ನೀವು. ಒಂದು 10 ಮಾವಿನಕಾಯಿ ತೊಗೊಂಡ್ಬಿಟ್ಟು ಎಲ್ಲ ಕಟ್ ಮಾಡಿಬಿಟ್ಟು ಸಣ್ಣ ಪೀಸ್ ಮಾಡಿಬಿಟ್ಟು ಒಂದು ಡಬ್ಬ ತಗೊಂಡು ಆ ಪೀಸ್ಗಳನ್ನೆಲ್ಲ ಒಂದು ಡಬ್ಬದಲ್ಲಿ ಹಾಕ್ಬಿಟ್ಟು ಅದನ್ನು ಅಡುಗೆ ಮನೇಲಿ ಎತ್ತಿಟ್ಬಿಟ್ಟು ದಿವಸ ಹೋಗಿ ಆ ಬಾಟಲ್ ತೊಗೊಂಡು ಒಂದೊಂದೇ ಮಾವಿನಕಾಯಿ ಎತ್ಕೊಂಡು ಒಂದು 3 ತಿಂಗಳು 6 ತಿಂಗಳ ಗಂಟ ತಿನ್ಕೊಂಡು ಹೋಗ್ಬೋದಾ? ಏನಾಗುತ್ತೆ? ಕೆಟ್ಟೋಗುತ್ತೆ. ಸರಿ, ನೀವೇ ಹೇಳಿದ್ರಿ ಹಂಗೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ಎತ್ಕೊಂಡು ತಿನ್ನೋಕ್ಕಾಗಲ್ಲ, ಕೆಟ್ಟೋಗ್ಬಿಡುತ್ತೆ ಅಂತ. ಆದರೆ ನೀವು ಪ್ರತಿ ದಿವಸ ಆದ್ರೆ ತಿಂತಾ ಇದ್ದೀರಲ್ವಾ, ಇವಾಗ ಏನು ಮಾಡೋದು? ನಿಮ್ಮ ಮನೆಗಳಲ್ಲಿ ನೀವು ಆ ಥರ ಇಟ್ಕೊಂಡು ತಿಂತಾ ಇದ್ದೀರಾ, ಇವಾಗ ಏನು ಮಾಡೋದು? ನೀವು ಕೇಳ್ಬೋದು ಎಲ್ಲರೂ ತಿಂತಾ ಇದ್ದೀವಿ ನಾವು ಅಂತ. ನಿಮ್ಮ ಮನೆ ಅಡುಗೆ ಮನೆಯಲ್ಲಿ ಒಂದು ಡಬ್ಬ ಇದೆ, ಅದಕ್ಕೆ ಉಪ್ಪಿನಕಾಯಿ ಡಬ್ಬ ಅಂತ ಹೆಸರು. ಇವಾಗ ಅದನ್ನು ಪ್ರತಿ ದಿವಸ ಊಟ ಮಾಡುವಾಗ ತಗೊಂಡು ಬಂದು ಒಂದು ಪೀಸ್ ಹಾಕೊಂಡು ತಿಂತಾರೆ ಇಲ್ವಾ? ಕೆಲವರಂತೂ ಉಪ್ಪಿನಕಾಯಿ ಇಲ್ಲಾಂದರೆ ಊಟನೇ ಮಾಡಲ್ಲ, ಅಷ್ಟು ಇಷ್ಟ ಉಪ್ಪಿನಕಾಯಿ ಅಂತಂತಂದರೆ. ಇವಾಗ ಉಪ್ಪಿನಕಾಯಲ್ಲಿ ಏನಿರುತ್ತೆ? ಉಪ್ಪಿನಕಾಯಲ್ಲಿ ಮಾವಿನಕಾಯಿ ಪೀಸ್ ಇರುತ್ತೆ. ಈಗ ನೀವು ಮಾಮೂಲಿ ಒಂದು 10 ಕಾಯಿ ತಂದ್ಬಿಟ್ಟು ಅದನ್ನೆಲ್ಲ ಕತ್ತರಿಸ್ಬಿಟ್ಟು ಪೀಸ್ ಮಾಡಿಬಿಟ್ಟು ಒಂದು ಡಬ್ಬಕ್ಕೆ ಹಾಕ್ಬಿಟ್ಟು ಎತ್ತಿಟ್ಬಿಟ್ಟು ದಿನ ಒಂದೊಂದು ತಿನ್ಕೊಂತೀನಿ ಅನ್ನೋಂಥ ತಿನ್ನೋಕೆ ಹೋದರೆ ಅದು ಹೊರಗಡೆ ಕೆಟ್ಟೋಗಿರುತ್ತೆ. ಆದರೆ ಉಪ್ಪಿನಕಾಯಲ್ಲಿ ಏನಿದೆ? ಉಪ್ಪಿನಕಾಯಲ್ಲೂ ಅದೇ ಮಾವಿನಕಾಯಿ ಇರೋದು. ಆದರೆ ಈಗ ಆ ಮಾವಿನಕಾಯಿ ಕೆಟ್ಟೋಗುತ್ತಾ? ಕೆಟ್ಟೋಗಲ್ಲ. ನೀವು 3 ತಿಂಗಳಾದರೂ 6 ತಿಂಗಳಾದರೂ ಅದನ್ನ ಇಟ್ಕೊಂಡು ತಿನ್ಬೋದು. ಯಾಕೆ? ಉಪ್ಪಾಗಿರೋದ್ರಿಂದ. ಆಗ ನೀವು ಖಾಲಿ ಮಾವಿನಕಾಯಿನ ಇಟ್ಟರೆ ಸ್ವಲ್ಪ ದಿವಸ ಕೆಟ್ಟೋಗುತ್ತೆ. ಆದರೆ ನೀವು ಉಪ್ಪು ಹಾಕ್ಬಿಟ್ಟು ಇಟ್ಟರೆ ಅದೇ ಉಪ್ಪಿನಕಾಯಿ ಆಗೋದು. ಅದೇ 3 ತಿಂಗಳು 6 ತಿಂಗಳಾದರೂ ಕೂಡ ನೀವು ಆರಾಮಾಗಿ ತಿನ್ಬೋದು.
ಆಗ ಅದರಲ್ಲೂ ಮಾವಿನಕಾಯಿ ಇರೋದು, ಇದರಲ್ಲಿ ಮಾವಿನಕಾಯಿ ಇರೋದು. ಒಂದು ಕೆಟ್ಟೋಗುತ್ತೆ, ಇನ್ನೊಂದು ಕೆಟ್ಟೋಗಲ್ಲ. ಯಾಕೆ ಅಂತಂತಂದರೆ ಉಪ್ಪು ಅದು ಕೆಟ್ಟು ಹೋಗದ ಹಾಗೆ ಅದನ್ನು ಕಾಪಾಡುತ್ತೆ. ಅದಕ್ಕೇನೆ ನಾವು ಅದಕ್ಕೆ ಹೆಸರಿಟ್ಟಿರೋದು ಏನಂತ, ಉಪ್ಪಿನಕಾಯಿ ಅಂತ. ಉಪ್ಪಿನಕಾಯಿ ಅಂದರೆ ಅರ್ಥ ಏನು ಹೇಳಿ? ಉಪ್ಪಿನ ಪ್ಲಸ್ ಕಾಯಿ, ಉಪ್ಪಿನಕಾಯಿ, ಉಪ್ಪು ಪ್ಲಸ್ ಕಾಯಿ. ಹಂಗಾರೆ ಉಪ್ಪಿನಕಾಯಿ ಅಂತಂತಂದರೆ ಉಪ್ಪಲ್ಲಿ ಹಾಕಿರೋ ಕಾಯಿ ಅದು ಅಂತ. ಉಪ್ಪಲ್ಲಿ ಹಾಕಿಟ್ಟಿದೆ ಕೆಟ್ಟೋಗಿಲ್ಲ ತಿನ್ನು ಅಂತ, ಉಪ್ಪಿನಕಾಯಿ ಅಂತ. ಆಗ ಉಪ್ಪು ಏನು ಮಾಡುತ್ತೆ? ಉಪ್ಪು ಆಹಾರವನ್ನು ಕೆಟ್ಟು ಹೋಗದ ಹಾಗೆ ಅದನ್ನು ಕಾಪಾಡುತ್ತೆ. ಬರೀ ಉಪ್ಪಿನಕಾಯಿನ, ಹಣ್ಣುಗಳನ್ನ, ಮತ್ತೊಂದನ್ನ ಅಂತಲ್ಲ. ಉಪ್ಪು ಮೀನು, ಮಾಂಸವನ್ನು ಕೂಡ ಕಾಪಾಡುತ್ತೆ. ಈಗ ಕೆಲವೊಂದು ಕಡೆ ಏನು ಮಾಡಿರ್ತಾರೆ ಅಂತಂತಂದರೆ, ಮೀನನ್ನ ತುಂಬ ದಿನ ಇಡಬೇಕಂತಂತಂದರೆ ಅದನ್ನು ಉಪ್ಪಲ್ಲಿ ಹಾಕಿಟ್ಬಿಡ್ತಾರೆ. ಉಪ್ಪಲ್ಲಿ ಹಾಕಿಟ್ಬಿಟ್ರೆ ಎಷ್ಟು ದಿನ ಆದರೂ ಕೂಡ ಆ ಮೀನು ಕೊಳೆಯಲ್ಲ. ಅದೇ ಥರನೇ ಮಾಂಸವೂ ಸರಿ. ಮಾಂಸ ತುಂಬ ಇದೆ, ಒಂದೇ ಸಲ ತಿನ್ನೋಕ್ಕಾಗಲ್ಲ, ಸುಮಾರು ದಿವಸ ಇರಬೇಕು. ಏನು ಮಾಡೋದು? ಉಪ್ಪಲ್ಲಿ ಹಾಕಿ ಇಟ್ಬಿಟ್ರೆ ಮಾಂಸ ಕೆಡಲ್ಲ. ತಗೊಂಡು ತೊಳ್ಕೊಂಡು ತಿಂತಾ ಇರ್ಬೋದು, ಚೆನ್ನಾಗೇ ಇರುತ್ತೆ. ಆಗ ಉಪ್ಪು ಏನು ಮಾಡುತ್ತೆ ಅಂತಂತಂದರೆ, ಅದು ಹಣ್ಣುಗಳನ್ನಾಗಿರಲಿ, ತರಕಾರಿನಾಗಿರಲಿ, ಮಾಂಸನಾಗಿರಲಿ, ಮತ್ತೊಂದನ್ನಾಗಿರಲಿ, ಯಾವುದೇ ಒಂದು ಆಹಾರ ಪದಾರ್ಥ ಆಗಿರಲಿ, ಅದನ್ನು ಕೆಡದ ಹಾಗೆ ಉಪ್ಪು ಕಾಪಾಡುತ್ತೆ. ನಾನು ನೀವು ಇವತ್ತು ಆಧುನಿಕ ಜಗತ್ತಲ್ಲಿ ಬದುಕ್ತಾ ಇದ್ದೀವಿ. ನಮ್ಮ ಈ ಆಧುನಿಕ ಜಗತ್ತಲ್ಲಿ ಏನಿದೆ, ನಮ್ಮೆಲ್ಲರ ಮನೆಯಲ್ಲೂ ಫ್ರಿಡ್ಜ್ ಇದೆ. ನಮ್ಮ ಮನೇಲಿ ಏನೋ ತರಕಾರಿ ಇದೆ, ಹಣ್ಣಿದೆ, ಮಾಂಸ ಇದೆ, ಮತ್ತೊಂದಿದೆ ಅಂತಂತಂದರೆ ಅದು ಕೆಟ್ಟೋಗ್ಬಾರ್ದು ಅಂತ ನಾವೇನು ಮಾಡ್ತೀವಿ? ತಗೊಂಡಾಗ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ. ಫ್ರಿಜ್ಜಲ್ಲಿ ಇಟ್ಟಾಗ ಯಾವುದೇ ಒಂದು ಆಹಾರ ಪದಾರ್ಥ ತಕ್ಷಣಕ್ಕೆ ಕೊಳ್ತೋಗೋದಿಲ್ಲ, ಚೆನ್ನಾಗಿರುತ್ತೆ. ಕಾರಣ ಏನು? ಕಾರಣ ಏನಂತಂತಂದರೆ, ಫ್ರಿಜ್ಜಿನ ಒಳಗಡೆ ತಂಪಾದ ವಾತಾವರಣ ಇರುತ್ತೆ. ತಂಪಾದ ವಾತಾವರಣದಲ್ಲಿ ಆಹಾರ ಪದಾರ್ಥವನ್ನು ಇಟ್ಟಾಗ ಅದು ಕೆಡೋದಿಲ್ಲ. ಯಾವುದೇ ಒಂದು ಆಹಾರ ಪದಾರ್ಥ ಕೆಡದ್ರೆ ತುಂಬ ದಿನಗಳವರೆಗೂ ಚೆನ್ನಾಗಿರ್ಬೇಕಂತಂತಂದರೆ ಎರಡು ದಾರಿ ಇದೆ. ಒಂದು ದಾರಿ ಏನಂತಂತಂದರೆ, ಅದನ್ನು ತಂಪಾದ ವಾತಾವರಣದಲ್ಲಿ ಇಡಬೇಕು, ಅಂದರೆ ಫ್ರಿಜ್ಜಲ್ಲಿ ಇಡಬೇಕು, ಇಲ್ಲಾಂದರೆ ಐಸಲ್ಲಿ ಇಡಬೇಕು. ಇಲ್ಲ ಅಂತಂತಂದರೆ ಅದನ್ನು ಉಪ್ಪಲ್ಲಿ ಇಡಬೇಕು. ಇದೆರಡರಲ್ಲಿ ಇಟ್ಟಾಗ ತಂಪು ಮತ್ತು ಉಪ್ಪು ಆಹಾರವನ್ನು ಕೆಡದ ಹಾಗೆ ಅದನ್ನು ಕಾಪಾಡುತ್ತೆ. ನೀವು ಕೆಲವೊಂದು ಮೀನು ಅಂಗಡಿಗೆಲ್ಲ ಹೋದಾಗ ಮೀನುಗಳೆಲ್ಲ ಡಬ್ಬದಲ್ಲಿ ಇಟ್ಟಿರ್ತಾರೆ, ಅದ್ರ ಜೊತೆಗೆ ತುಂಬ ರಾಶಿ ಐಸ್ ಹಾಕಿರ್ತಾರೆ. ಏನಕ್ಕೆ ಹಾಕಿರ್ತಾರೆ ಅಂತಂತಂದರೆ ಆ ಮೀನು ಕೆಟ್ಟೋಗಬಾರ್ದು ಅಂತ. ತಂಪಲ್ಲಿರುವಾಗ, ಐಸಲ್ಲಿರುವಾಗ ಆಹಾರ ಪದಾರ್ಥ ಕೆಡೋದಿಲ್ಲ. ಅದೇ ರೀತಿಯಾಗಿ ಉಪ್ಪಲ್ಲಿರುವಾಗ ಆಹಾರ ಪದಾರ್ಥ ಅದು ಕೆಡೋದಿಲ್ಲ, ಅದು ತುಂಬ ದಿನದವರೆಗೂ ಅದು ಚೆನ್ನಾಗಿರುತ್ತೆ. ಆದರೆ ವಿಷಯ ಏನಂತಂತಂದರೆ, ಇವತ್ತು ನಾನು ನೀವು ಒಂದು ಆಧುನಿಕ ಜಗತ್ತಲ್ಲಿ ಇದ್ದೀವಿ. ನಾವು ಫ್ರಿಜ್ಜೆಲ್ಲ ಕಂಡಿಡಿದು ತಂಪಾಗಿ ಅದರೊಳಗಡೆ ಇರೋ ಥರ ವ್ಯವಸ್ಥೆ ಮಾಡಿಕೊಂಡು ನಮ್ಮ ಊಟದ ಪದಾರ್ಥಗಳನ್ನ ಎಲ್ಲನೂ ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಅದನ್ನು ಕೆಡದ ಹಾಗೆ ಕಾಪಾಡ್ತಾ ಇದ್ದೀವಿ. ಆದರೆ ಈ ಫ್ರಿಜ್ಜನ್ನು ಕಂಡು ಹಿಡಿಯೋದಕ್ಕಿಂತ ಮುಂಚೆ ಏನಿತ್ತು? ಇವತ್ತೇನೋ ನಿಮ್ಮ ಮನೆ ಫ್ರಿಜ್ ಇದೆ, ಏನೋ ಅಡುಗೆ ಮಾಡಿರ್ತೀರ, ಮತ್ತೊಂದು ಮಾಡಿರ್ತೀರ, ಅದು ಕೆಡಬಾರ್ದು ಅಂತ ಫ್ರಿಜ್ಜಲ್ಲಿ ಇಟ್ಬಿಡ್ತೀರ. ಈ ಫ್ರಿಜ್ಜನ್ನೆಲ್ಲ ಕಂಡು ಹಿಡಿಯೋಕ್ಕೆ ಮುಂಚೆ ಇರೋದನ್ನು ಕಾಪಾಡಬೇಕಂದ್ರೆ ಏನು ಮಾಡಬೇಕಾಗಿತ್ತು? ಆವಾಗ ಯಾವ ಥರ ಜನಗಳು ಏನನ್ನಾದರೂ ಕೆಡದ ಹಾಗೆ ಕಾಪಾಡ್ತಾ ಇದ್ರು ಅಂತಂತಂದರೆ ಉಪ್ಪಲ್ಲಿಟ್ಟು ಕಾಪಾಡ್ತಾ ಇದ್ರು. ಸಾವಿರಾರು ವರ್ಷಗಳಿಂದ ಮನುಷ್ಯರು ಉಪ್ಪಲ್ಲಿ ಆಹಾರ ಪದಾರ್ಥಗಳನ್ನ ಇಟ್ಟು ಅದನ್ನು ಕೆಡದ ಹಾಗೆ ಕಾಪಾಡಿಕೊಂಡು ಬಳಸ್ಕೊಂಡು ಬರ್ತಾ ಇದ್ದಾರೆ. ಆಗ ಉಪ್ಪು ಏನು ಮಾಡುತ್ತೆ? ಉಪ್ಪು ಆಹಾರವನ್ನು ಕೆಡದ ಹಾಗೆ ಅದು ಕಾಪಾಡುತ್ತೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನೀವು ಈ ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಅವರು ಹೇಳ್ತಾರೆ. ನೀವು ಈ ಭೂಮಿಗೆ ಉಪ್ಪಾಗಿದ್ದೀರಿ ಅಂತ ಅವ್ರು ಹೇಳುವಾಗ ಅದಕ್ಕೆ ಅರ್ಥ ಏನು? ನಾನು ನೀವು ಈ ಭೂಮಿಗೆ ಉಪ್ಪಾಗಿದ್ದೀವಿ ಎಂಬುದಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಹೇಳುವಾಗ ಅದಕ್ಕೆ ಅರ್ಥ ಏನಂತಂತಂದರೆ, ಉಪ್ಪು ಮಾಡುವಂಥ ಕೆಲಸವನ್ನು ನಾನು ನೀವು ಮಾಡಬೇಕು ಅಂತ. ಉಪ್ಪು ಏನು ಮಾಡುತ್ತೆ? ಉಪ್ಪು ಆಹಾರವನ್ನು ಕೆಡದ ಹಾಗೆ ಕಾಪಾಡುತ್ತೆ. ನಾನು ನೀವೇನು ಮಾಡಬೇಕು? ನಾನು ನೀವು ಕೆಡದ ಹಾಗೆ ಕಾಪಾಡುವಂಥವರಾಗಿ ಇರಬೇಕು. ಹಲ್ಲೆಲೂಯಾ. ಉಪ್ಪು ಕೆಡದ ಹಾಗೆ ಕಾಪಾಡುವ ಹಾಗೆ ನಾನು ನೀವು ಕೆಡದ ಹಾಗೆ ಕಾಪಾಡುವಂಥವರಾಗಿ ಇರಬೇಕು. ಈಗ ನಿಮಗೊಂದು ಪ್ರಶ್ನೆ ಬರ್ಬೋದು, ಉಪ್ಪು ಆಹಾರವನ್ನು ಕೆಡದ ಹಾಗೆ ಕಾಪಾಡುತ್ತೆ, ಸರಿ. ಈಗ ನಾನು ಉಪ್ಪಾಗಿದ್ದುಕೊಂಡು ನಾನು ಏನನ್ನು ಕಾಪಾಡಬೇಕು ಕೆಡದ ಹಾಗೆ ಅಂತ ನಿಮಗೊಂದು ಪ್ರಶ್ನೆ ಬರ್ಬೋದು. ಉಪ್ಪು ಆಹಾರವನ್ನು ಕೆಡದ ಹಾಗೆ ಕಾಪಾಡುತ್ತೆ. ನಾನು ನೀವು ಈ ಲೋಕಕ್ಕೆ ಉಪ್ಪಾಗಿದ್ದು ಇತರ ಮನುಷ್ಯರು ಕೆಟ್ಟು ಹೋಗದ ಹಾಗೆ ನಾವು ಕಾಪಾಡುವಂಥವರಾಗಿ ಇರಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನೀವು ಈ ಲೋಕಕ್ಕೆ ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳಿದರು. ಉಪ್ಪು ಆಹಾರವನ್ನು ಕೆಡದ ಹಾಗೆ ಕಾಪಾಡುತ್ತೆ. ನಾನು ನೀವು ಉಪ್ಪಾಗಿದ್ದು ಇತರ ಮನುಷ್ಯರು ಕೆಟ್ಟು ಹೋಗದ ಹಾಗೆ ಕಾಪಾಡುವಂಥವರಾಗಿ ಇರಬೇಕು. ಹಲ್ಲೆಲೂಯಾ. ಆಗ ಉಪ್ಪು ಮಾಡೋ ಕೆಲಸ ಕಾಪಾಡುವಂಥದ್ದು. ನಾನು ನೀವು ಇತರ ಮನುಷ್ಯರನ್ನು ಕೆಟ್ಟು ಹೋಗದ ಹಾಗೆ ಕಾಪಾಡುವಂಥವರಾಗಿ ಇರಬೇಕು.
ಹಾಗಾದರೆ ಇತರ ಮನುಷ್ಯಗಳನ್ನು ಕೆಡಿಸುವಂಥದ್ದು ಯಾವುದು? ಈ ಲೋಕದಲ್ಲಿ ಮನುಷ್ಯರನ್ನು ಕೆಡಿಸುವಂಥ ಹಲವು ಕಾರ್ಯಗಳಿದೆ. ಅವೇನು ಎಂಬುದಾಗಿ ನಾವು ಧ್ಯಾನ ಮಾಡಿ ನಾವು ಯಾವ ರೀತಿ ಅದರಿಂದ ಅವ್ರನ್ನ ಕಾಪಾಡ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡಿ ನೋಡೋಣ. ನೀವು ಉಪ್ಪಾಗಿದ್ದು ಇತರ ಮನುಷ್ಯರು ಕೆಟ್ಟು ಹೋಗದ ಹಾಗೆ ಕಾಪಾಡುವಂಥವರಾಗಿರಬೇಕು. ನೀವು ಉಪ್ಪಾಗಿದ್ದು ಇತರ ಮನುಷ್ಯರು ಯಾವುದರಿಂದ ಕೆಟ್ಟು ಹೋಗದ ಹಾಗೆ ನಾವು ಕಾಪಾಡಬೇಕು. ಯಾವುದರಿಂದ ಕೆಟ್ಟು ಹೋಗದ ಹಾಗೆ ಕಾಪಾಡಬೇಕು ಅಂತಂತಂದರೆ, ಪಾಪರಿಂದ ಇತರ ಮನುಷ್ಯರು ಕೆಟ್ಟು ಹೋಗದ ಹಾಗೆ ನೀವು ಇತರಗಳನ್ನು ಕಾಪಾಡುವಂಥವರಾಗಿರಬೇಕು. ಹಲ್ಲೆಲೂಯ. ಉಪ್ಪೇನು ಮಾಡುತ್ತೆ? ಆಹಾರ ಕೆಟ್ಟು ಹೋಗದ ಹಾಗೆ ಕಾಪಾಡುತ್ತೆ. ನೀವು ಉಪ್ಪಾಗಿದ್ದು ಇತರ ಮನುಷ್ಯರು ಪಾಪದಿಂದ ಕೆಟ್ಟು ಹೋಗದ ಹಾಗೆ ಅವರನ್ನ ಕಾಪಾಡುವಂಥವರಾಗಿ ಇರಬೇಕು. ಹಲ್ಲೆಲೂಯ. ಈಗ ನೀವು ತರಕಾರಿ ಆಗಿರಲಿ, ಹಣ್ಣಾಗಿರಲಿ, ಯಾವುದೇ ಊಟ ಆಗಿರಲಿ, ಹಾಗೆ ಇಟ್ಬಿಟ್ರೆ ಒಂದು ಸ್ವಲ್ಪ ದಿನಗಳು ಕಳೀತಾ ಅದು ಕೆಟ್ಟು ಹೋಗಿ ಗಬ್ಬು ನಾರುತ್ತೆ. ಏನಕ್ಕೆ ಆ ಥರ ಕೆಟ್ಟೋಗುತ್ತೆ ಹೇಳಿ ನೋಡೋಣ. ಏನು ಕಾರಣ? ನಮಗೇನು ಗೊತ್ತು ಅದು ಕೆಟ್ಟೋಗುತ್ತೆ, ನಾವೇ ಮಾಡೋಣ ಅಂತ ಹೇಳ್ತಾರಾ? ಅದು ಕೆಟ್ಟೋಗುತ್ತೆ. ಯಾಕೆ ಕೆಟ್ಟೋಗುತ್ತೆ ಅಂತಂತಂದರೆ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳಿರುತ್ತೆ. ನಿಮ್ಮ ಕಣ್ಣಿಗೆ ಕಾಣಿಸ್ತಿರುವಂಥ ಸಣ್ಣ ಸಣ್ಣ ಸೂಕ್ಷ್ಮಾಣು ಜೀವಿಗಳು ಪ್ರತಿಯೊಂದರಲ್ಲೂ ಇರುತ್ತೆ. ಆ ಸೂಕ್ಷ್ಮಾಣು ಜೀವಿಗಳು ಅದ್ರಲ್ಲಿ ಇದ್ಕೊಂಡು ಅದು ತನಗೆ ಟೈಮ್ ಸಿಗುವಾಗ ಕೆಲಸ ಮಾಡಿ ಒಂದಷ್ಟು ಟೈಮ್ ಆದಮೇಲೆ ಅದನ್ನು ಕೆಡಿಸ್ಬಿಡುತ್ತೆ. ಆಗ ಆಹಾರ, ಯಾವುದೇ ಒಂದು ಆಹಾರವನ್ನು ಬಿಟ್ಟರೆ ಒಂದಷ್ಟು ಕಾಲ ಆದಮೇಲೆ ಕೆಟ್ಟೋಗುತ್ತೆ. ಅದು ಕೆಟ್ಟೋಗೋದಕ್ಕೆ ಕಾರಣ ಸೂಕ್ಷ್ಮಾಣು ಜೀವಿಗಳು. ಅದೇ ರೀತಿಯಾಗಿ ಒಂದು ಮನುಷ್ಯನನ್ನು ಕೆಡಿಸುವಂಥ ಒಂದು ಕಾರ್ಯ ಇದೆ. ಆ ಕಾರ್ಯ ಯಾವುದಂತಂದರೆ ಪಾಪ. ಉಪ್ಪು ಹಾಕಿದಾಗ ಆಹಾರ ವಸ್ತು ಕೆಡೋದಿಲ್ಲ. ಏನು ಕಾರಣ ಅಂತಂತಂದರೆ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳಿರುತ್ತಲ್ಲ, ಆ ಸೂಕ್ಷ್ಮಾಣು ಜೀವಿಗಳಿಗೆ ಉಪ್ಪು ಬಿದ್ದಾಗ ಕೆಲಸ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಉಪ್ಪು ಹಾಕ್ಬಿಟ್ರೆ ಸುಮ್ಮನೆ ಆಗ್ಬಿಡುತ್ತೆ ಅದು. ಅದರಿಂದನೇ ಆಹಾರ ಪದಾರ್ಥ ಕೆಡೋದಿಲ್ಲ. ಅದೇ ರೀತಿಯಾಗಿ ಈ ಲೋಕದಲ್ಲಿ ಮನುಷ್ಯರನ್ನು ಕೆಡಿಸುವಂಥದ್ದು ಒಂದು ಇದೆ. ಅದು ಯಾವುದು ಅಂತಂದರೆ ಪಾಪ. ನೀವು ಉಪ್ಪಾಗಿದ್ದುಕೊಂಡು ಏನು ಮಾಡಬೇಕು? ಮನುಷ್ಯರು ಪಾಪದಿಂದ ಕೆಟ್ಟು ಹೋಗದ ಹಾಗೆ ಅವರನ್ನು ಕಾಪಾಡುವಂಥವರಾಗಿ ಇರಬೇಕು. ಒಂದು ವೇಳೆ ನಿಮ್ಮ ಮನೇಲಿ ಯಾವುದೋ ಹಣ್ಣೋ ತರಕಾರಿನೋ ಇಲ್ಲ ಯಾವುದೋ ಒಂದು ಊಟನೋ ಅದು ದಿನಗಳು ತುಂಬ ಕಳೆದ್ಬಿಟ್ಟು ಕೆಟ್ಟು ಹೋದರೆ ಆಮೇಲೆ ನೀವೇನು ಮಾಡ್ತೀರಾ? ನಿಮ್ಮ ಮನೇಲಿ ಏನೋ ಇದೆ ವಸ್ತು, ಆಹಾರ ಪದಾರ್ಥ ತುಂಬ ದಿನ ಆಗಿ ಗಬ್ಬು ವಾಸನೆ ಮಾಡ್ತಾರೆ, ಕೆಟ್ಟೋಗಿದೆ, ಏನು ಮಾಡ್ತೀರಾ ನೀವು? ಆಚೆ ಎಸೆದು ಬಿಡ್ತೀರಾ. ಪಾಪದಿಂದ ತುಂಬಿದಂಥ ಮನುಷ್ಯನನ್ನು ದೇವರು ತನ್ನ ಸನ್ನಿಧಿಯಿಂದ ಆಚೆ ಹಾಕ್ಬಿಡ್ತಾರೆ. ಯಾವುದೋ ಒಂದು ವಸ್ತು, ಆಹಾರ ಪದಾರ್ಥ ನಿಮ್ಮ ಮನೇಲಿ ಇದೆ ಅಂತ ಅಂದ್ಕೊಳ್ಳಿ, ಅದು ದಿನಗಳು ಕಳೆದು ಹೋಗಿ ಕೆಟ್ಟು ಹೋಗಿದೆ, ಗಬ್ಬು ವಾಸನೆ ಬರ್ತಾ ಇದೆ. ಇವಾಗ ಅದನ್ನು ನಿಮ್ಮ ಕಣ್ಣಿಂದ ನೋಡೋಕ್ಕಾಗುತ್ತಾ? ಒಂದು ಹಣ್ಣೆ ಅಂದ್ಕೊಳ್ಳಿ, ಒಂದು ಆಪಲ್ ನೀವು ತೊಗೊಂಡು ಬಂದಾಗ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ, ಎಷ್ಟು ಚೆನ್ನಾಗಿದೆ ಆಪಲ್ ಅಂತ ಅಂದ್ಬಿಟ್ಟು ಅಡುಗೆ ಮೇಲೆ ಸಜ್ಜೆ ಮೇಲೆ ಇಟ್ಬಿಟ್ರಿ ತಿನ್ನೋಣ ಅಂತ ಅಂದ್ಬಿಟ್ಟು 3 ವಾರ ಆದರೆ ತಿನ್ನಲೇ ಇಲ್ಲ, ನಿಮ್ಗೆ ಆಪಲ್ ಜ್ಞಾಪಕನೇ ಬಂದಿಲ್ಲ. ಆಮೇಲೆ ಹೋಗಿ ನೋಡಿದ್ರೆ ಆಪಲ್ ಇತ್ತಲ್ಲ ಇಲ್ಲೇ ತಂದ್ಬಿಟ್ಟು, ಇವಾಗ ನೀವು 3 ವಾರಕ್ಕೆ ಮುಂಚೆ ತಂದಾಗ ಎಷ್ಟು ತಾಜಾ ರೀತಿಯಲ್ಲಿ ಆಪಲ್ ಪಳಪಳ ಅಂತ ಉಳಿತಾ ಇತ್ತು, ಇವತ್ತು ಹಂಗೆ ಇರುತ್ತೆ ಆಪಲ್. ಅದು ಗಬ್ಬು ನಾರ್ತಾ ಇರುತ್ತೆ, ಕಣ್ಣಿಂದ ಅದು ನೋಡೋಕ್ಕಾಗಲ್ಲ, ಅಸಹ್ಯ. ಅವೇನು ಮಾಡ್ತೇವೆ? ಮನೆಯಿಂದ ಅದನ್ನ ನಾವು ಆಚೆ ಹಾಕ್ಬಿಡುತ್ತೇವೆ. ಅದೇ ರೀತಿಯಾಗಿ ಪಾಪದಿಂದ ತುಂಬಿದಂಥ ಮನುಷ್ಯ ದೇವರ ಕಣ್ಣುಗಳಿಗೆ ಅಸಹ್ಯ. ಒಂದು ವಸ್ತುವನ್ನು ನಾವು ಕೊಂಡು ತಂದಾಗ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಆದರೆ ಅದನ್ನು ಹಾಗೆ ಇಟ್ಬಿಟ್ರೆ ಅದು ಕೊಳೆತು ಹೋಗುತ್ತೆ. ಆ ನಂತರ ಅದನ್ನು ಕಣ್ಣಿಂದ ನೋಡೋದಕ್ಕೂ ಆಗಲ್ಲ, ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ. ಒಂದು ಕಾಲದಲ್ಲಿ ಚೆನ್ನಾಗಿದ್ದು ಒಂದು ಕಾಲಕ್ಕೆ ಕೊಳೆತು ಹೋಗಿ ಅದು ನೋಡೋದಕ್ಕೆ ಆಗದಿರೋ ರೀತಿಯಲ್ಲಿ ಬದಲಾಗಿ ಹೋಗುತ್ತೆ. ಅದೇ ರೀತಿಯಾಗಿ ಪಾಪದಿಂದ ತುಂಬಿದಂಥ ಒಂದು ಮನುಷ್ಯ ಅವನು ಹೊರಗಡೆಯಲ್ಲಿ ಎಷ್ಟೇ ಸುಂದರವಾಗಿದ್ದರೂ ಸಹ ದೇವರ ಕಣ್ಣುಗಳಲ್ಲಿ ಅವನ ಅತ್ಯಂತ ಅಸಹ್ಯ. ಪಾಪದಿಂದ ತುಂಬಿದಂಥ ಮನುಷ್ಯನನ್ನು ದೇವರು ತನ್ನ ಕಣ್ಣುಗಳಿಂದ ನೋಡೋದಕ್ಕೆ ಆಗಲ್ಲ. ಅದರಿಂದಾಗಿ ನೀವು ಎಷ್ಟು ಸುಂದರವಾಗಿದ್ದೀರಿ ಅಥವಾ ಎಷ್ಟು ಕೆಟ್ಟದಾಗಿದ್ದೀರಿ ನೋಡೋದಕ್ಕೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನೀವು ಒಳಗಡೆ ಎಷ್ಟು ಪರಿಶುದ್ಧರಾಗಿದ್ದೀರಿ ಅಥವಾ ಎಷ್ಟು ಪಾಪದಿಂದ ತುಂಬಿದ್ದೀರಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಅನೇಕರು ಏನು ಮಾಡ್ತಾರೆ, ನಾನು ನೋಡೋಕ್ಕೆ ಎಷ್ಟೊಂದು ಚೆನ್ನಾಗಿದ್ದೀನಲ್ವಾ ಅಂತ ಅಂದ್ಕೊಂಡು ಸಂತೋಷ ಪಡ್ತಾ ಇರ್ತಾರೆ. ನಾನು ಚೆನ್ನಾಗಿದ್ದೀನಿ ಅನ್ನೋದೇ ಅವ್ರ ಭಾವನೆ. ನಿಮ್ಮ ಸೌಂದರ್ಯಕ್ಕೆ ಒಂದು ದಿವಸ ಬೀಳುತ್ತೆ ಮಣ್ಣು. ಯಾವ ಥರ ಹಣ್ಣು ಚೆನ್ನಾಗಿರೋದು ಸ್ವಲ್ಪ ದಿವಸ ಕೊಳೆತೋಗಿ ನಾರ್ತಾ ಇರುತ್ತೋ, ನಿಮ್ಮ ಸೌಂದರ್ಯನು ನೀವು ಸತ್ತ ಕೆಲವು ದಿವಸಗಳಿಗೆ ಕೊಳೆತು ಹೋಗಿ ನಾರ್ತಾ ಇರುತ್ತೆ. ಒಂದು ದಿನ ನಿಮ್ಮ ಸೌಂದರ್ಯಕ್ಕೆ ಮಣ್ಣು ಬೀಳುತ್ತೆ. ಅದರಿಂದ ಸೌಂದರ್ಯ ಬಗ್ಗೆ ಚಿಂತೆ ಮಾಡಬೇಡಿ. ನಾನು ಚೆನ್ನಾಗಿದ್ದೀನಿ ಅಂತ ಏನು ಬಹಳ ಸಂತೋಷ ಪಡಬೇಡಿ. ಕೆಲವರು ನಾನು ಚೆನ್ನಾಗಿಲ್ಲ ಅಂತ ಬಾಧೆ ಪಡ್ತಾ ಇರ್ತಾರೆ. ಅಯ್ಯೋ ನಾನು ಕಪ್ಪಗಿದ್ದೀನಿ, ನಾನು ನೋಡೋಕೆ ಚೆನ್ನಾಗೇ ಇಲ್ಲ, ಯಾಕೆ ದೇವರು ನನ್ನ ಹಿಂಗೆ ಉಂಟು ಮಾಡಿದ್ರು ಅಂತ ಅಂದ್ಕೊಂಡು ಬಾಧೆ ಪಡ್ತಾ ಇರ್ತಾರೆ. ನೀವು ಚೆನ್ನಾಗಿಲ್ಲ ಅಂತ ಅಂದ್ಕೊಂಡು ಬಾಧೆ ಪಡಬೇಡಿ. ಆದರೆ ಒಂದು ಮನುಷ್ಯ ಸಂತೋಷ ಪಡ್ಬೇಕಂದ್ರೆ ಯಾವಾಗ ಸಂತೋಷ ಪಡ್ಬೇಕಂತಂದರೆ ಅವನ ಹೃದಯದಲ್ಲಿ ಪರಿಶುದ್ಧನಾಗಿದ್ದರೆ.
ಕಾರಣ ನಿರ್ಮಲ ಚಿತ್ತನು ದೇವರನ್ನು ನೋಡುವನು. ಹಲ್ಲೆಲೂಯ. ನಾನು ನೀವು ಹೃದಯದಲ್ಲಿ ಸೌಂದರ್ಯವುಳ್ಳವರಾಗಿರುವಾಗ ದೇವರನ್ನ ಕಾಣ್ತೇವೆ. ಆದರೆ ಹೃದಯದಲ್ಲಿ ಶುದ್ಧವಿಲ್ಲದೆ ಮುಖದಲ್ಲಿ ಸೌಂದರ್ಯವಿದ್ದು ಒಳಗಡೆ ಪಾಪ ಇಟ್ಕೊಂಡು ನಾವು ಬದುಕ್ತಾ ಇದ್ರೆ ದೇವರ ಮುಖವನ್ನು ಕಾಣುವುದಕ್ಕೆ ಸಾಧ್ಯವಾಗಲ್ಲ. ಅತ್ಯಂತ ಸುಂದರನು ದೇವರ ದೃಷ್ಟಿಯಲ್ಲಿ ಅತ್ಯಂತ ಅಸಹ್ಯನಾಗಿರ್ತಾನೆ. ಅದರಿಂದ ನಾವು ಎಷ್ಟು ಚೆನ್ನಾಗಿದ್ದೀವಿ ನೋಡೋದಕ್ಕೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ನಾವು ಚೆನ್ನಾಗಿದ್ರೂ ಪ್ರಯೋಜನ ಇಲ್ಲ, ಚೆನ್ನಾಗಿಲ್ಲ ಅಂದ್ರೂ ಪ್ರಯೋಜನ ಇಲ್ಲ. ಆದರೆ ನಾವು ಎಷ್ಟು ಪರಿಶುದ್ಧರಾಗಿದ್ದೇವೆ, ನಾವೆಷ್ಟು ಪಾಪದಿಂದ ಬದುಕ್ತಾ ಇದ್ದೀವಿ ಅನ್ನೋದನ್ನ ಯೋಚನೆ ಮಾಡಬೇಕು. ಪರಿಶುದ್ಧರಾಗಿ ಜೀವಿಸ್ತಾ ಇದ್ರೆ ದೇವರೇ ಇನ್ನೂ ಪರಿಶುದ್ಧನಾಗಿ ಸಹಾಯ ಮಾಡು ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಒಂದು ವೇಳೆ ಪಾಪದಲ್ಲಿ ಬದುಕ್ತಾ ಇದ್ರೆ ದೇವರೇ ನನ್ನ ಪಾಪದಿಂದ ಮನೆ ತಿರುಗೋದಕ್ಕೆ ಸಹಾಯ ಮಾಡು ಅಂತ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡಬೇಕು. ಒಂದು ವೇಳೆ ಯಾವುದೋ ಒಂದು ಆಹಾರ ವಸ್ತು ಕೆಟ್ಟು ಹೋಗಿರುವಂಥದ್ದು ನಿಮ್ಮ ಮನೇಲಿ ಇದೆ ಅಂತ ಅಂದ್ಕೊಳ್ಳಿ. ಅದ್ರ ವಾಸನೆ ನಿಮ್ಗೆ ಯಾವ ಥರ ಇರುತ್ತೆ? ಗಮಗಮಿಸಿ ಬರ್ತಾ ಇರುತ್ತಾ? ಯಾವುದೋ ಕೆಟ್ಟೋಗಿರೋಂಥ ಒಂದು ವಸ್ತು ಇದ್ದರೆ ಅದ್ರ ವಾಸನೆ ನಿಮಗೆ ಘಮ ಅಂತ ಅನಿಸ್ತಾ ಇರುತ್ತಾ? ಹೆಂಗೆ ಅನಿಸ್ತಾ ಇರುತ್ತೆ? ಗಬ್ಬು ನಾರ್ತಾ ಇರುತ್ತೆ. ಯಾವುದಾದ್ರು ಒಂದು ಕೊಳ್ತೋಗಿರೋಂಥ ಒಂದು ವಸ್ತು ಇದೆ ಅಂತಂತಂದರೆ ಅದ್ರ ವಾಸನೆ ತಡೆಯೋಕ್ಕಾಗ್ದಿರಾ? ನೀವು ಹೇಳೋ ಮಾತನ್ನ ಅದು ಮೊದಲು ತಗೊಂಡಾಗ ಆಚೆ ಆಗ್ರ, ವಾಸನೆ ತಡೆಗೆ ಆಗ್ತಾ ಇಲ್ಲ, ಇಲ್ಲಿ ಏನು ಗಬ್ಬು ನಾರ್ತಾ ಇದೆ ಅಂತ ಅಂತೀರಾ? ಅದೇ ರೀತಿಯಾಗಿ ಪಾಪದಲ್ಲಿ ಬರುವಂಥ ಮನುಷ್ಯ ದೇವರಿಗೆ ಗಬ್ಬು ನಾರ್ತಾ ಇರ್ತಾನೆ. ಅವನನ್ನ ಒಂದು ಕ್ಷಣವೂ ಸಹ ದೇವರು ಸಹಿಸ್ಕೊಳ್ಳೋದಕ್ಕೆ ಆಗಲ್ಲ. ಕೊಳ್ತೋಗಿರೋಂಥ ಒಂದು ವಸ್ತುವನ್ನ ಪಕ್ಕದಲ್ಲಿ ಇಟ್ಕೊಂಡು ಒಂದು ಕ್ಷಣ ನೀವು ಕುಳಿತುಕೊಳ್ಳೋಕ್ಕಾಗಲ್ಲ. ಮೊದಲು ತೆಗೆದು ಅದು ಆಚೆ ಹಾಕು, ಏನು ವಾಸನೆ? ದೇವರು ಪಾಪಿಗಳನ್ನು ನೋಡಿ ಹೇಳೋ ಮಾತು ಅದನ್ನೇ, ಮೊದಲು ಒಂದು ತೆಗೆದು ಆಚೆ ಹಾಕ್ರಿ, ಇರೋಕ್ಕಾಗ್ತಾಯಿಲ್ಲ ಇಲ್ಲಿ ಅಂತ. ಅದರಿಂದ ನೀವು ಅಮೇರಿಕಾಯಿಂದ ಸೆಂಟ್ ತಗೊಂಬಂದು ಅದನ್ನು ಹಾಕೊಂಡ್ಬಿಟ್ಟು ಅಮೇರಿಕಾಯಿಂದ ಬಂದಿರೋಂಥ ಸೆಂಟಿದು ಎಷ್ಟು ಗಮ್ಮಂತ ಇದೆ ಅಂತ ಅಂದ್ಕೊಂಡು ಸಂತೋಷ ಪಡಬೇಡಿ. ಒಳಗಡೆ ನೀವೆಷ್ಟು ಗಮ್ಮಂತ ಇದ್ದೀರಾ, ಅಥವಾ ಎಷ್ಟು ಗಬ್ಬನಾರ್ತಾ ಇದ್ದೀರಾ ಅದ್ರ ಬಗ್ಗೆ ಯೋಚನೆ ಮಾಡಿ. ಕೆಲವ್ರು ಏನು ಮಾಡ್ತಾರೆ, ಅಮೇರಿಕಾಯಿಂದ ತರಿಸಿದ್ದು, ಇಂಗ್ಲೆಂಡಿಂದ ತರಿಸಿದ್ದು ಅಂತ ಸೆಂಟ್ ಹಾಕೊಂಡು ಓಡಾಡ್ತಾ ಇರ್ತಾರೆ. ಆದರೆ ಅಮೇರಿಕಾಯಿಂದನೋ ಇಂಗ್ಲೆಂಡಿಂದನೋ ಸೆಂಟ್ ತರಿಸ್ಕೊಂಡು ಹಾಕೊಂಡು ಓಡಾಡೋದ್ರಿಂದ ದೇವರಿಗೆ ಸಂತೋಷ ಇಲ್ಲ. ದೇವರಿಗೆ ಸಂತೋಷ ನಿಮ್ಮೊಳಗಿಂದ ಪರಿಶುದ್ಧತೆ ತುಂಬಿ ಹೊರಬರುವಾಗ, ದೇವರಂತೆ ನೀವು ಪರಿಶುದ್ಧರಾಗಿ ಜೀವಿಸುವಾಗ ನೀವು ದೇವರಿಗೆ ಗಮಗಮಿಸ್ತೀರಾ. ಆದರೆ ನಿಮ್ಮ ಒಳಗಡೆ ಪರಿಶುದ್ಧತೆ ಇಲ್ಲದೆ ಪಾಪದಿಂದ ನೀವು ಗಬ್ಬು ನಾರ್ತಾ ಇದ್ದು ಮೇಲ್ಗಡೆ ಅಮೆರಿಕಾದು ಇಂಗ್ಲೆಂಡ್ದು ಸೆಂಟ್ ಹಾಕೊಂಡು ಓಡಾಡ್ತಾ ಇದ್ರೆ ದೇವರ ದೃಷ್ಟಿಯಲ್ಲಿ ನೀವು ಅಸಹ್ಯ. ಮನುಷ್ಯರಿಗೆ ಏನಪ್ಪ ಸೆಂಟಿದು, ಎಲ್ಲಿಂದ ತಗೊಂಬಂದೆ, ಅಮೆರಿಕಾದ ಇಂಗ್ಲೆಂಡ್ದ, ಏನಪ್ಪ ವಾಸನೆ, ಎಷ್ಟು ಬೆಲೆ ಅಂತ ಅನ್ಬೋದು. ದೇವರು ಹೇಳ್ತಾರೆ ಅವನು ಗಬ್ಬು ನಾರ್ತಾ ಇದ್ದಾನೆ, ಅವನನ್ನು ತಗೊಂಡೋಗಿ ಆಚೆ ಹಾಕಿ. ಆಚೆ ಅಂದರೆ ಎಲ್ಲಿಗೆ? ನರಕಕ್ಕೆ ಹಾಕಿ. ಕೊಳೆತು ಹೊರದನ್ನು ನೋಡೋದಕ್ಕಾಗಲ್ಲ, ಕೊಳೆತು ಹೊರದರ ವಾಸನೆಯನ್ನು ಸಹಿಸೋದಕ್ಕೆ ಆಗಲ್ಲ. ಚೆನ್ನಾಗಿರೋಂಥ ಒಳ್ಳೆ ಆಪಲ್ ತೊಗೊಂಬಂದು ಕಟ್ ಮಾಡಿ ನಿಮ್ಗೆ ಕೊಟ್ಟರೆ ನೀವು ತಿಂತೀರ, ತಿನ್ನಲ್ವಾ? ಸಂತೋಷವಾಗಿ ತಿಂತೀರಾ? 3 ವಾರ ತಿಂಗಳಾಗಿರೋಂಥ ಆಪಲ್ನ ತೊಗೊಂಬಂದು ಕೊಳ್ತಾಗಿರೋದನ್ನ ಕಟ್ ಮಾಡಿಬಿಟ್ಟು ತಗೊಳ್ಳಿ ತಿನ್ನಿಂದ ಕೊಟ್ಟರೆ ಬಾಯಿಗೆ ಇಡ್ತೀರ ನೀವು? ಅಕಸ್ಮಾತ್ ಗೊತ್ತಿಲ್ದಿರ ನಿಮ್ಮ ಕಣ್ಣಿಗೆ ಪಟ್ಟಿ ಕಟ್ಬಿಟ್ಟು ಅಂಥ ಒಂದು ಆಪಲ್ ಕಟ್ ಮಾಡಿ ಬಾಯಿಗೆ ಇಟ್ಬಿಟ್ರೆ ತಿನ್ನು ಆಪಲ್ ಅಂತಂದ್ರೆ ಏನು ಮಾಡ್ತಾರ? ಹಂಗೆ ವಾಕರಿಕೆ ಮಾಡಿಬಿಡ್ತಾರ. ಥೂ ಏನು ಅಸಹ್ಯ ಇದು, ಯಾವುದೋ ಇದು ಅಂತಂದ್ಬಿಟ್ಟು. ಪಾಪದಲ್ಲಿ ಬರುವಂಥ ಒಂದು ಮನುಷ್ಯ ದೇವ್ರ ಬಾಯಿಗೆ ಅದೇ ಥರ ಅಸಹ್ಯ. ದೇವರು ಅವನನ್ನು ಉಗಿದು ಬಿಡ್ತಾರೆ. ಯೇಸು ಕ್ರಿಸ್ತನು ಹೇಳಿದಂಥ ಮಾತೇನು? ನೀನು ಬೆಚ್ಚಗಾದರೂ ತಣ್ಣಗಾಗಿದ್ರೆ ಚೆನ್ನಾಗಿರೋದು, ನೀನು ಉಗುರು ಬೆಚ್ಚಗಾಗಿದ್ಯಾ, ಅದರಿಂದ ನಿನ್ನನ್ನು ಕಾರು ಬಿಡ್ತೀನಿ, ನಿನ್ನನ್ನು ನನ್ನ ಬಾಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ನೀನು ಪ್ರಯೋಜನ ಇಲ್ಲದವನು ಅಂತ. ಆಗ ಕೊಳೆದಂಥ ಸ್ಥಿತಿಯಲ್ಲಿ ನಾನು ನೀವು ಬದುಕುವಂಥವುಗಳಾಗಿ ಇರಬಾರದು. ಆದರೆ ಮನುಷ್ಯರನ್ನ ಕೊಳೆಯುವಂಥ ಸ್ಥಿತಿಗೆ ತಗೊಂಡು ಹೋಗುವಂಥವ್ರು ಒಂದು ಇದೆ. ಅದು ಯಾವುದು ಅಂತಂತಂದರೆ ಪಾಪ. ಊಟವನ್ನು ಹಲವು ದಿನಗಳು ಬಿಟ್ಟರೆ ಅದು ಸೂಕ್ಷ್ಮ ಜೀವಿಗಳಿಂದ ಕೆಟ್ಟು ಹೋಗುತ್ತೆ. ಅದೇ ರೀತಿಯಾಗಿ ಪಾಪದಿಂದ ಮನುಷ್ಯ ಕೆಟ್ಟು ಹೋಗ್ತಾನೆ. ಆದರೆ ಆ ರೀತಿಯಾಗಿ ಸೂಕ್ಷ್ಮ ಜೀವಿಗಳಿಂದ ಕೆಟ್ಟು ಹೋಗೋದಕ್ಕಿರುವಂಥ ಆಹಾರವನ್ನು ಉಪ್ಪು ಕೆಟ್ಟು ಹೋಗದ ಹಾಗೆ ಕಾಪಾಡುತ್ತೆ. ಉಪ್ಪಿಲ್ದರ ಇಟ್ಟರೆ ಸ್ವಲ್ಪ ದಿವಸಕ್ಕೆ ಆ ಸೂಕ್ಷ್ಮ ಜೀವಿಗಳ ಕ್ರಿಯೆಗಳಿಂದ ಆಹಾರ ಕೆಟ್ಟು ಹೋಗುತ್ತೆ. ಉಪ್ಪಾಗಿ ಇಟ್ಟರೆ ಆ ಸೂಕ್ಷ್ಮ ಜೀವಿಗಳನ್ನ ಅದು ತಡೆದು ಅದು ಕೆಟ್ಟು ಹೋಗದ ಹಾಗೆ ಕಾಪಾಡುತ್ತೆ. ಅದೇ ರೀತಿಯಾಗಿ ಮನುಷ್ಯನು ಪಾಪದಿಂದ ಕೆಟ್ಟು ಹೋಗ್ತಾನೆ. ಆದರೆ ನಾನು ನೀವು ಉಪ್ಪಾಗಿದ್ದು ಪಾಪದಿಂದ ಇತರಗಳು ಕೆಟ್ಟು ಹೋಗದ ಹಾಗೆ ಅವರನ್ನು ಕಾಪಾಡುವಂಥವರಾಗಿರಬೇಕು. ಹಲ್ಲೆಲೂಯಾ. ಹಂಗಂದ್ರೆ ಏನು ಮಾಡಬೇಕು? ಬೇರೆಯವರು ಪಾಪದಿಂದ ಕೆಟ್ಟು ಹೋಗದ ಹಾಗೆ ನಾನು ನೀವು ಉಪ್ಪಾಗಿದ್ಕೊಂಡು ಏನು ಮಾಡ್ಬೋದು?
ನಾನು ನೀವೇನು ಮಾಡ್ಬೋದು ಅಂತಂತಂದರೆ ಇತರಗಳನ್ನು ಯಾವಾಗಲೂ ಪಾಪದ ವಿಷಯವಾಗಿ ಎಚ್ಚರಿಸುವಂಥವರಾಗಿರಬೇಕು. ಇತರಗಳನ್ನು ಯಾವಾಗಲೂ ಕರ್ತನ ಮುಂದೆ ಪರಿಶುದ್ಧರಾಗಿ ಜೀವಿಸಿರಿ ಎಂಬುದಾಗಿ ಎಚ್ಚರಿಸುವಂಥವರಾಗಿರಬೇಕು. ಯಾರಾದರೂ ಒಬ್ಬನು ಪಾಪದಲ್ಲಿ ಬೀಳುವುದನ್ನು ನಾವು ಕಾಣುವಾಗ ನಿರ್ಲಕ್ಷ್ಯ ಮಾಡಿ ಅವನ ಹಂಗೆ ಪಾಪದಲ್ಲಿ ಹಾಳಾಗೋಗ್ಲಿ ಬಿಡು ನಮಗೇನು ಅಂತ ಅಂದ್ಕೊಂಡು ನಾವು ಇರಿದಿರ, ಅವನನ್ನು ಹಿಡಿದು ಬುದ್ಧಿ ಹೇಳಿ ತಿಳಿ ಹೇಳಿ ಪಾಪದಲ್ಲೇ ಮುಂದುವರಿಬೇಡ, ಪಾಪದಲ್ಲಿ ಬಿದ್ದು ಹೋಗ್ಬೇಡ, ಪಾಪದಿಂದ ನಾಶವಾಗಿ ಹೋಗ್ತೀಯಾ, ನಿನ್ನ ಪಾಪದಿಂದ ಮನೆ ತಿರುಗು, ದೇವರ ಕಡೆಗೆ ಬಾ, ಪರಿಶುದ್ಧನಾಗಿ ಜೀವಿಸು ಅಂತ ಜನಗಳಿಗೆ ನಾವು ಬುದ್ಧಿ ಹೇಳುವಂಥವುಗಳಾಗಿ ಇರಬೇಕು. ಹಲ್ಲೆಲೂಯ. ಈ ರೀತಿಯಾಗಿ ಪಾಪದ ಕುರಿತಾಗಿ ಜನಗಳನ್ನು ಎಚ್ಚರಿಸಿ ಖಂಡಿಸಿ ಗದರಿಸಿ ಮನೆ ತಿರುಗುವ ಹಾಗೆ ಮಾಡಿ ಉಪ್ಪಾಗಿದ್ದುಕೊಂಡು ಅವ್ರ ಪಾಪದಿಂದ ಕೆಟ್ಟು ಹೋಗದ ಹಾಗೆ ನಾನು ನೀವು ಇತರಗಳನ್ನು ಕಾಪಾಡುವಂಥವರಾಗಿರಬೇಕು. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿಯೇ ಯೇಸು ಕ್ರಿಸ್ತನು ನೀವು ಈ ಲೋಕಕ್ಕೆ ಉಪ್ಪಾಗಿದ್ದೀರಿ. ಉಪ್ಪು ಆಹಾರ ಕೆಟ್ಟು ಹೋಗದ ಹಾಗೆ ಕಾಪಾಡುತ್ತೆ. ನೀವು ಉಪ್ಪಾಗಿದ್ದು ಇತರಗಳು ಪಾಪದಿಂದ ಕೆಟ್ಟು ಹೋಗದ ಹಾಗೆ ಕಾಪಾಡಿ, ಬುದ್ಧಿ ಹೇಳಿ, ಆಲೋಚನೆ ಹೇಳಿ, ಪರಿಶುದ್ಧ ಮಾರ್ಗದಲ್ಲಿ ಅವರನ್ನು ನಡೆಸಿ ಅಂತ ದೇವರು ನನ್ನನ್ನು ನಿಮ್ಮನ್ನ ಉಪ್ಪಾಗಿ ಮಾಡಿರೋದು. ಹಲ್ಲೆಲೂಯ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಯೋಹಾನನ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಇಲ್ಲಿ ಯೋಹಾನನು ವಿಶ್ವಾಸಿಗಳಿಗೆ ಪತ್ರ ಬರೀತಾ ಇದ್ದಾನೆ. ಯೋಹಾನನು ವಿಶ್ವಾಸಿಗಳಿಗೆ ಪತ್ರ ಬರೀತಾ ತಾನು ಬರೆಯೋ ಮಾತೇನಂತಂದ್ರೆ, ನನ್ನ ಪ್ರಿಯವಾದ ಮಕ್ಕಳೇ, ನಾನು ಈ ಮಾತುಗಳನ್ನೆಲ್ಲ ನಿಮಗೆ ಬರಿತಾ ಇದ್ದೀನಿ. ಯಾವ ಕಾರಣಕ್ಕೋಸ್ಕರ ಗೊತ್ತಾ? ನೀವು ಪಾಪ ಮಾಡದಂತೆ. ಯೋಹಾನನ ಪತ್ರ ಬರೆದಿದ್ದ ಉದ್ದೇಶ ಏನು? ಅವರು ಪಾಪವನ್ನು ಮಾಡಬಾರದು ಅನ್ನೋದಕ್ಕೋಸ್ಕರ, ಪಾಪದ ವಿಷಯದಲ್ಲಿ ತಿಳುವಳಿಕೆ ಹೇಳೋದಕ್ಕೋಸ್ಕರ. ಇನ್ನು ಯೂದ 22ನೇ ವಾಕ್ಯ 23ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ಪ್ರಕಟಣೆ ಪುಸ್ತಕದಿಂದ ಮುಂಚೆ ಬರುವಂಥ ಪುಸ್ತಕ, ಅದರಲ್ಲಿ ಒಂದೇ ಅಧ್ಯಾಯ ಇರೋದು ಯೂದನ ಬರೆದಂಥ ಪತ್ರಿಕೆ. ಸಂದೇಹ ಪಡುವ ಕೆಲವರಿಗೆ ಕರುಣೆಯನ್ನು ತೋರಿಸಿರಿ, ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳಕೊಂಡು ರಕ್ಷಿಸಿರಿ. ಇಲ್ಲಿ ಯೂದ ಹೇಳುವಂಥ ಮಾತೇನಂತಂತಂದ್ರೆ, ಸಂದೇಹ ಪಡುವಂಥ ಕೆಲವರಿಗೆ ಕರುಣೆಯನ್ನು ತೋರಿಸಿರಿ. ಕೆಲವರು ಏನು ಮಾಡ್ತಾರೆ? ಸಂದೇಹ ಪಡ್ತಾರೆ. ಇನ್ನೂ ಅಷ್ಟಾಗಿ ಅವರಿಗೆ ವಾಕ್ಯದ ಆಳ ಗೊತ್ತಿರಲ್ಲ, ಸತ್ಯಗಳು ಗೊತ್ತಿರಲ್ಲ. ಕೆಲವರಿಗೆ ಕೆಲವೊಂದು ಸಂದೇಹ ಇರುತ್ತೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಲುಬೆಯಲ್ಲಿ ಮರಣ ಹೊಂದಿ ಮರಣವನ್ನು ಜಯಿಸಿ ಎದ್ದು ಬಂದ ನಂತರ ತನ್ನ ಸ್ವಂತ ಅಪೊಸ್ತಲರೇ ಆತನನ್ನು ಅನುಮಾನಿಸಿದರು, ಸಂದೇಹ ಪಟ್ಟರು. ಈತನು ಜೀವಂತವಾಗಿದ್ದಿರೋದು ನಿಜಾನಾ? ಈತನು ನಿಜವಾಗ್ಲೂ ಬದುಕಿದಾನ ಅಂತ ಆತನ ವಿಷಯದಲ್ಲಿ ಸಂದೇಹ ಪಟ್ಟರು. ಅದೇ ರೀತಿಯಾಗಿ ಕೆಲವರು ಏನು ಮಾಡ್ತಾರೆ? ಸಂದೇಹ ಪಡುವಂಥವர்களಾಗಿರ್ತಾರೆ, ವಿಶ್ವಾಸದಲ್ಲಿ ದೃಢವಾಗಿ ಇರುವುದಿಲ್ಲ. ಆದರೆ ಅಂಥವ್ರನ್ನ ನೀವೇನು ಮಾಡಿ, ಸಂದೇಹ ಪಡುವನು ಹೋಗ ಆಚೆ ಅಂತ ಹೇಳಿದರ ಅವರಿಗೆ ಕರುಣೆಯನ್ನು ತೋರಿಸಿ ನೀವೇನು ಮಾಡಿ ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳಕೊಂಡು ರಕ್ಷಿಸಿರಿ. ಪಾಪದಲ್ಲಿ ಸತ್ಯವನ್ನು ಅರಿಯದವರಾಗಿ ಬೆಂಕಿಯ ಬಾಯಿಗೆ ಅವರು ತುತ್ತಾಗ್ತಾ ಇದ್ದಾರೆ. ಅವರಿಗೆ ಸರಿಯಾದ ಸತ್ಯ ಗೊತ್ತಿಲ್ಲ, ಸರಿಯಾದ ಇನ್ನೂ ದೃಢವಾದ ನಂಬಿಕೆ ಇಲ್ಲ. ಆದರೆ ಪ್ರಾರಂಭದಲ್ಲೇ ನೀವು ನಿನಗೆ ನಂಬಿಕೆ ಸರಿಯಿಲ್ಲ ಅಂತ ಆಸೆ ಹಾಕ್ಬಿಟ್ರೆ ನಾಶವಾಗಿ ಹೋಗ್ತಾರೆ. ಆದರೆ ಅಂಥವ್ರನ್ನ ಮಾಡಿ ನೀವು ಕರುಣಿಸಿ ಅವ್ರಿಗೆ ಬುದ್ಧಿ ಹೇಳಿ ತಿಳುವಳಿಕೆ ಹೇಳಿ ಅವ್ರ ನಂಬಿಕೆಯನ್ನು ಬಲಪಡಿಸಿ ಅವರನ್ನು ಬೆಂಕಿಯ ಬಾಯೊಳಗಿಂದ ರಕ್ಷಿಸಿ ಅಂತ ಇಲ್ಲಿ ವಾಕ್ಯದಲ್ಲಿ ಯೂದ ಬರೆಯೋದನ್ನು ನಾವು ಕಾಣ್ತೀವಿ. ಆಗ ಯೋಹಾನ ಒಂದು ಕಡೆ ಬರೀತಾನೆ, ನೀವು ಪಾಪ ಮಾಡದಂತೆ ನಾನಿದನ್ನು ಬರಿತಾ ಇದ್ದೀನಿ. ಇನ್ನೊಂದು ಕಡೆ ಯೂದ ಬರೀತಾನೆ, ಕೆಲವರನ್ನು ಹೇಗಾದರೂ ಬೆಂಕಿಯಿಂದ ರಕ್ಷಿಸಿ. ಉಪ್ಪಾಗಿದ್ದುಕೊಂಡು ನಾನು ನೀವು ಈ ಕೆಲಸ ಮಾಡಬೇಕು. ಉಪ್ಪಾಗಿದ್ದುಕೊಂಡು ನಾವೇನು ಮಾಡಬೇಕು? ಇತರರು ಪಾಪದಿಂದ ಕೆಟ್ಟು ಹೋಗದ ಹಾಗೆ ಪಾಪದ ವಿಷಯದಲ್ಲಿ ಇತರಗಳಿಗೆ ಎಚ್ಚರಿಕೆಯನ್ನು ಕೊಡುವಂಥವರಾಗಿರಬೇಕು. ಪರಿಶುದ್ಧರಾಗಿ ಜೀವಿಸುವುದಕ್ಕೆ ಇತರಗಳಿಗೆ ನಾವು ಕರ್ತನಲ್ಲಿ ಎಚ್ಚರಿಕೆ ಕೊಡುವಂಥವರಾಗಿರಬೇಕು. ಒಬ್ಬನ ಪಾಪವನ್ನು ಮಾಡುವಾಗ ಅವನಿಗೆ ಬುದ್ಧಿ ಹೇಳುವಂಥವர்களಾಗಿ ನಾನು ನೀವಿರಬೇಕು. ಈ ರೀತಿಯಾಗಿ ಪಾಪದ ಕುರಿತಾಗಿ ಎಚ್ಚರಿಸುತ್ತಾ ತಿಳುವಳಿಕೆ ಹೇಳುತ್ತಾ ಜನಗಳು ಕರ್ತನ ಕಡೆಗೆ ಪರಿಶುದ್ಧವಾದ ದಾರಿಯಲ್ಲಿ ಜೀವಿಸುತ್ತಾ ಹೋಗಿ ದೇವರ ಬಳಿಗೆ ಸೇರುವ ಹಾಗೆ ನಾನು ನೀವು ಕಾರ್ಯವನ್ನು ಮಾಡುವಂಥವர்களಾಗಿ ಇರಬೇಕು. ಹಲ್ಲೆಲೂಯ. ಆಗ ಉಪ್ಪು ಏನು ಮಾಡುತ್ತೆ? ಉಪ್ಪು ಆಹಾರ ಪದಾರ್ಥ ಕೆಡದ ಹಾಗೆ ಕಾಪಾಡುತ್ತೆ. ಇನ್ನೊಬ್ಬರು ಪಾಪದಿಂದ ಕೆಟ್ಟು ಹೋಗದ ಹಾಗೆ ನಾನು ನೀವು ಸಕಲ ಪ್ರಯತ್ನಗಳನ್ನು ಮಾಡಬೇಕು. ಹಲ್ಲೆಲೂಯ. ಅವನು ಹೆಂಗೋ ಪಾಪದಲ್ಲಿ ಹೋಗಿ ಹಾಳಾಗೋಗ್ಲಿ ನನಗೇನಂತೆ ಅಂತ ನಾನು ನೀವು ಇದ್ದು ಬಿಡಬಾರದು. ಹೇಗಾದರೂ ಅವರನ್ನು ರಕ್ಷಿಸೋಣ ಅಂತ ನಮ್ಮಿಂದ ಸಾಧ್ಯವಾದ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡುವಂಥವರಾಗಿ ಇರಬೇಕು. ಹಲ್ಲೆಲೂಯ. ಆದರೆ ವಿಷಯ ಏನಂತಂತಂದರೆ, ಇನ್ನೊಬ್ಬರನ್ನ ಪಾಪದಿಂದ ಕಾಪಾಡಬೇಕಾಗಿರುವಂಥ ನಾವೇ ಪಾಪದಲ್ಲಿ ಬಿದ್ದು ಬರುತ್ತಾ ಇರ್ತೀವಿ.
ಇನ್ನೊಬ್ಬರನ್ನ ಪಾಪದಿಂದ ಕಾಪಾಡಬೇಕಾದಂಥ ನಾವೇ ಇನ್ನೊಬ್ಬರನ್ನ ಪಾಪದಿಂದ ಮನೆ ತಿರುಗಿ ಪರಿಶುದ್ಧರಾಗಿ ಜೀವಿಸ್ರಿ, ನೀತಿಯನ್ನು ಅನುಸರಿಸ್ರಿ ಅಂತ ಹೇಳಬೇಕಾದಂಥ ನಾವೇ ಪಾಪದಲ್ಲಿ ಬಿದ್ದು ಬರುತ್ತಾ ಇರ್ತೇವೆ. ಈಗ ಇನ್ನು ನಾವು ಅವ್ರಿಗೆ ಏನು ಬುದ್ಧಿ ಹೇಳೋದು? ಯಾರೋ ಒಬ್ಬ ಕೊಚ್ಚಲ್ಲಿ ಬಿದ್ದೋಗಿದ್ದಾನೆ, ನಾನು ಮೇಲ್ಗಡೆ ಇದ್ದೀನಿ, ಏಯ್ ಬಾಪ ಮೇಲ್ಗಡೆ ಕೊಚ್ಚಲ್ ಏನು ಬಿದ್ದಿದ್ಯಾ, ಕೈ ಕೊಡು, ಮೇಲೆ ಎತ್ತೀನಿ, ಏನು ಬುದ್ಧಿಗಿದ್ಯಾ ಆಯ್ತಾ, ಏನು ಕೊಚ್ಚಲ್ ಬಿದ್ದಿದ್ಯಾ ಅಂತ ನಾನು ಕೈ ಕೊಟ್ಟು ಮೇಲೆ ಎತ್ತಿದ್ರೆ ಸರಿ. ನಾನೇ ಹೋಗಿ ಕೊಚ್ಚಲ್ ಬಿದ್ದು ಅಂತ ಒದ್ಲಾಡ್ತಾ ಇದ್ರೆ ಇನ್ನೇನಾಗೋದು ಪರಿಸ್ಥಿತಿ? ಅವನನ್ನು ಕಾಪಾಡಬೇಕಾಗಿರುತ್ತೆ. ನಾನೇ ಕೊಚ್ಚಲ್ ಬಿದ್ದು ಅವನ ಜೊತೆ ಉಳ್ಳಾಡ್ತಾ ಇದ್ರೆ ಇವಾಗ ಅವನು ಕಾಪಾಡೋರು ಯಾರು, ನನಗೆ ಕಾಪಾಡೋರು ಯಾರು? ಇದು ಇವತ್ತು ಅನೇಕರ ಪರಿಸ್ಥಿತಿ. ನಾನು ನೀವು ಉಪ್ಪಾಗಿದ್ದುಕೊಂಡು ಇನ್ನೊಬ್ಬರು ಪಾಪದಿಂದ ಕೆಟ್ಟು ಹೋಗದ ಹಾಗೆ ಬುದ್ಧಿ ಹೇಳಿ, ತಿಳುವಳಿಕೆ ಹೇಳಿ, ಪರಿಶುದ್ಧವಾದ ಮಾರ್ಗದಲ್ಲಿ ಅವ್ರನ್ನ ನಡೆಸಬೇಕು. ಅದರ ವಿಷಯ ಏನಂತಂದ್ರೆ ನಾವೇ ಪಾಪದಲ್ಲಿ ಬಿದ್ದು ಬರುತ್ತಾ ಇರ್ತೇವೆ. ಇನ್ನೊಬ್ರಿಗೆ ಏನು ಬುದ್ಧಿ ಹೇಳೋದು? ಇದು ಇವತ್ತು ಅನೇಕರ ಪರಿಸ್ಥಿತಿ. ಕೆಲವೊಂದು ವಿಶ್ವಾಸಿಗಳು ಏನು ಹೇಳ್ತಾರೆ ಅಂತಂತಂದ್ರೆ, ಅವ್ರು ಏನೋ ಒಂದು ಪಾಪದಲ್ಲಿ ಬದುಕ್ತಾ ಇರ್ತಾರೆ. ಅವ್ರು ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಅಲ್ಲಿ ನೋಡೋ ನಮ್ಮ ಚರ್ಚಲ್ಲಿ ಆ ಸಿಸ್ಟರು ಹಿಂಗೆ ಮಾಡೋದು, ನಾನೇ ಪರವಾಗಿಲ್ಲ, ಅವ್ರು ನನಗೇನೆ ಕೆಟ್ಟವರು, ನಾನು ಇಷ್ಟಾದ್ರೂ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಲ್ಲೋಡ ಆ ಬ್ರದರು ನಮ್ಮ ಚರ್ಚಲ್ಲಿ ಆ ಬ್ರದರು ಏನೆಲ್ಲ ಮಾಡ್ತಾರೆ, ನಾನೇ ಪರವಾಗಿಲ್ಲ, ಅವ್ರಿಗಿನ್ನ ನಾನು ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಅನೇಕರು ಏನು ಮಾಡ್ತಾರೆ, ಇವರು ಇನ್ನೊಬ್ಬರಿಗೆ ಬುದ್ಧಿ ಹೇಳಿ ಪಾಪದಿಂದ ಕೆಟ್ಟು ಹೋಗದ ಹಾಗೆ ಕಾಪಾಡಬೇಕಾಗಿರುವಂಥ ಇವರೇ ಪಾಪದಲ್ಲಿ ಬಿದ್ದು ಬದುಕ್ತಾ ಇರ್ತಾರೆ. ಇವರು ಪಾಪದಲ್ಲಿ ಬಿದ್ದು ಬದುಕೋರು ಮಾತ್ರ ಅಲ್ಲ, ಇವರು ಪಾಪದಲ್ಲಿ ಬಿದ್ದು ಬದುಕಿ ಅನೇಕರು ಅದನ್ನು ನೋಡಿ ಅವರು ಪಾಪದಲ್ಲಿ ಬಿದ್ದು ಹಾಳಾಗಿ ಹೋಗೋದಕ್ಕೆ ಕಾರಣರಾಗ್ಬಿಡ್ತಾರೆ. ನಮ್ಮ ಜನಗಳೇನು ಮಾಡೋದೇನು ಕೆಲಸ, ಆ ಸಿಸ್ಟರ್ ನೋಡು, ಆ ಬ್ರದರ್ ನೋಡು, ಅವ್ರು ಹಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ ಅಂತ ಇವರು ಅದನ್ನು ಮಾಡ್ತಾ ಇರ್ತಾರೆ. ಅವರು ಹಾಳಾಗ್ತಾರೆ, ಇವರು ಹಾಳಾಗ್ತಾರೆ. ದೇವರು ಒಂದು ದಿವಸ ಅವ್ರನ್ನೂ ನರಕಕ್ಕೆ ಹಾಕ್ತಾರೆ, ಅವರನ್ನು ನೋಡಿ ಮಾಡಿದಂಥ ಇವ್ರನ್ನೂ ಸಹ ನರಕಕ್ಕೆ ಹಾಕ್ತಾರೆ. ಅದೇ ಆ ಯಾವುದೋ ಒಂದು ಬ್ರದರು, ಆ ಯಾವುದೋ ಒಂದು ಸಿಸ್ಟರು ಪರಿಶುದ್ಧರಾಗಿ ನೀತಿವಂತರಾಗಿ ಬದುಕಿದ್ರೆ ಅವ್ರನ್ನ ನೋಡುವಂಥ ಇವನೇನು ಮಾಡ್ತಾ ಇದ್ದ, ಅಯ್ಯೋ ಆ ಬ್ರದರ್ ನೋಡು ಎಷ್ಟು ಪರಿಶುದ್ಧರಾಗಿ ಜೀವಿಸ್ತಾರೆ, ಈ ಸಿಸ್ಟರ್ ನೋಡು ಎಷ್ಟು ಪರಿಶುದ್ಧರಾಗಿ ಜೀವಿಸ್ತಾರೆ, ನಾನು ಯಾಕೆ ಹಿಂಗೆ ಬದುಕ್ತಾ ಇದ್ದೀನಿ, ಅಯ್ಯೋ ಈ ಥರ ಮಾಡಬಾರ್ದು, ನಾನು ಅವರಂತೆ ಪರಿಶುದ್ಧನಾಗಬೇಕು ಅಂತ ಯೋಚನೆ ಮಾಡಿ ಒಂದು ವೇಳೆ ಪರಿಶುದ್ಧನಾಗೋಕ್ಕೆ ಅವಕಾಶ ಆಗ್ತಾ ಇತ್ತು. ಆದರೆ ಪರಿಶುದ್ಧರಾಗಿ ಜೀವಿಸಿ ಅಂತ ಮಾದರಿ ತೋರಿಸಿ ಕೊಡಬೇಕಾಗಿರುವಂಥವರೇ ಪಾಪದಲ್ಲಿ ಬದುಕ್ತಾ ಇದ್ರೆ ಅವರನ್ನು ನೋಡುವಂಥ ಇವರೇನು ಮಾಡ್ತಾರೆ, ಅವರಂತೆ ಮಾಡ್ತಾರೆ. ಆಗ ಇನ್ನೊಬ್ಬರು ಪಾಪದಿಂದ ಕೆಟ್ಟು ಹೋಗದ ಹಾಗೆ ಬುದ್ಧಿ ಹೇಳಬೇಕಾಗಿರುವಂಥವ್ರು, ಸರಿಯಾದ ಮಾದರಿಯ ಒಂದು ಜೀವಿತವನ್ನು ಜೀವಿಸಬೇಕಾಗಿರುವಂಥವ್ರು ಅವರೇ ಪಾಪದಲ್ಲಿ ಬದುಕ್ರಿ, ಅವರು ಕೆಟ್ಟು ಹೋಗಿ ಅವ್ರು ಕೆಟ್ಟು ಹೋಗೋದಲ್ದಿರ ಬೇರೆಯವರು ಕೆಟ್ಟು ಹೋಗೋದಕ್ಕೆ ಕಾರಣರಾಗ್ತಾ ಇದ್ದಾರೆ. ಉಪ್ಪು ಆಹಾರವನ್ನು ಕೆಡಿಸದ ಹಾಗೆ ಕಾಪಾಡಬೇಕು. ಆದರೆ ಆ ಉಪ್ಪೇ ಆಹಾರವನ್ನು ಕೆಡಿಸಿದ್ರೆ ಆವಾಗ ಆ ಉಪ್ಪಿನ ಪರಿಸ್ಥಿತಿ ಏನು? ಇವತ್ತು ಉಪ್ಪಾಗಿದ್ದುಕೊಂಡು ಇನ್ನೊಬ್ಬರು ಪಾಪದಿಂದ ಕೆಟ್ಟು ಹೋಗದ ಹಾಗೆ ಕಾಪಾಡಬೇಕಾಗಿರುವಂಥ ಜನಗಳೇ ಇನ್ನೊಬ್ಬರನ್ನ ಕೆಡಿಸ್ತಾ ಇದ್ದಾರೆ. ಆಗ ಇಂಥವ್ರನ್ನ ನೀವು ಉಪ್ಪು ಅಂತ ಹೇಳೋಕ್ಕಾಗತ್ತಾ? ಇನ್ನೂ ಕೆಲವರು ಹೇಳ್ತಾರೆ ಅಂತಂತಂದ್ರೆ, ಆ ಪಾಸ್ಟರ್ ನೋಡಿ ಏನು ಮಾಡ್ತಾರೆ, ಆ ಪಾಸ್ಟಮ್ಮ ನೋಡಿ ಏನು ಮಾಡ್ತಾರೆ ಅಂತ ಉದಾಹರಣೆ ಕೊಡ್ತಾರೆ. ಪಾಸ್ಟರ್ ಏನು ಮಾಡ್ತಾರೆ ಅಂತ ಅದನ್ನ ನೋಡ್ಬಿಟ್ಟು ನಾನು ಮಾಡಿದ್ರೆ ನಾಳೆ ಪಾಸ್ಟರ್ನ ನರ್ಕೋಕೆ ಹೋಗ್ತಾರೆ. ದೇವರು ಆ ಪಾಸ್ಟರ್ನ ಹಿಂಬಾಲಿಸಿದ ವಿಶ್ವಾಸನ ನರ್ಕೋಕೆ ಹಾಕ್ತಾರೆ. ಪಾಸ್ಟಮ್ಮ ನೋಡಿ ಏನು ಮಾಡ್ತಾರೆ ಅಂತ ಪಾಸ್ಟಮ್ಮ ನೋಡಿ ನಾನು ಮಾಡಿದ್ರೆ ನಾಳೆ ಆ ಪಾಸ್ಟಮ್ಮನ ನರ್ಕೋಕೆ ಹಾಕ್ತಾರೆ. ಅವ್ರನ್ನ ನೋಡಿ ಮಾಡಿದಂತ ನನ್ನನ್ನು ನರ್ಕೋಕೆ ಹಾಕ್ತಾರೆ. ಇದು ಇವತ್ತು ಅನೇಕರು ಮಾಡ್ತಾರೆ ಕೆಲಸ. ಮುಖ್ಯವಾಗಿ ದೇವರ ಬಳಿಗೆ ಬಂದಂತ ನಾನು ನೀವು ಏನು ಮಾಡಬೇಕು, ಯಾರೋ ಬ್ರದರ್ನ ಯಾರೋ ಸಿಸ್ಟರ್ನ ನೋಡಬಾರ್ದು, ಯಾರೋ ಪಾಸ್ಟರ್ನ ಯಾರೋ ಪಾಸ್ಟರ್ನ ನೋಡಬಾರ್ದು. ನಾನು ನೀವು ನೋಡಬೇಕಾಗಿರೋದು ಯೇಸುವನ್ನ. ಹಲ್ಲೆಲೂಯ. ಆತನು ನಡೆದ ಹಾಗೆ ನಾನು ನೀವು ನಡೆಯಬೇಕು. ಆತನು ನಡೆದ ಹಾಗೆ ಆತನ ಹೆಜ್ಜೆಯ ಜಾಡಿನಲ್ಲಿ ನಾವು ನಡೆಯುವಾಗ ಆತನು ಮರಣ ಹೊಂದಿ ಪುನರುತ್ಥಾನವಾಗಿ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ತಂದೆಯ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ಆತನನ್ನು ಅನುಸರಿಸಿ ನಾನು ನೀವು ಜೀವಿಸುವಾಗ ನಾವು ಸತ್ತು ಪುನರುತ್ಥಾನವಾಗಿ ಪರಲೋಕಕ್ಕೆ ಏರಿ ಹೋಗಿ ಯೇಸು ಕ್ರಿಸ್ತನ ಬಲಗಡೆಯಲ್ಲಿ ಆಸೀನನಾಗ್ತೇವೆ. ಹಲ್ಲೆಲೂಯ. ಆದ್ರೆ ಯೇಸು ಕ್ರಿಸ್ತನನ್ನ ನೋಡಿದಿರಾ, ಆ ಬ್ರದರ್ನ ನೋಡಿ, ಈ ಸಿಸ್ಟರ್ನ ನೋಡಿ, ಆ ಪಾಸ್ಟರ್ನ ನೋಡಿ, ಈ ಪಾಸ್ಟರ್ನ ನೋಡಿ ಬದುಕಿದ್ರೆ ಅವ್ರು ಪಾತಾಳಕ್ಕೆ ಹೋಗ್ತಾರೆ. ಅವ್ರ ಜೊತೆ ನೀವು ಪಾತಾಳಕ್ಕೆ ಹೋಗ್ತೀರಾ. ಆಗ ನಿಮ್ಮ ಗಮನ ಯೇಸುವಿನ ಮೇಲಿರಬೇಕು. ಆದರೆ ಅನೇಕ ವಿಶ್ವಾಸಿಗಳು, ಅನೇಕ ದೇವ ಸೇವಕರುಗಳು ಜನಗಳಿಗೆ ಯೇಸು ಕ್ರಿಸ್ತನ ಮಾದರಿಯನ್ನು ತೋರಿಸಿಕೊಡಬೇಕಾಗಿತ್ತು. ಆದರೆ ಅನೇಕರ ಆ ಮಾದರಿಯನ್ನು ತೋರಿಸ್ತಾ ಇಲ್ಲ. ಆದರೆ ಇವರನ್ನ ಹಿಂಬಾಲಿಸಿದಂಥ ಜನಗಳೇನಾಗ್ತಾ ಇದ್ದಾರೆ, ನಾಶನಕ್ಕೆ ಅವ್ರ ಹಿಂದೆ ಹೋಗ್ತಾ ಇದ್ದಾರೆ. ಅವರು ಎಡವದಲ್ದಿರ ಅನೇಕರನ್ನ ಎಡವಿ ಬೀಳೋ ಹಾಗೆ ಮಾಡ್ತಾರೆ. ನಾನು ನೀವು ಯಾವ ಥರ ಇದೀವಿ ಅನ್ನೋದನ್ನು ಒಂದು ಕ್ಷಣ ನಾವು ಯೋಚನೆ ಮಾಡಬೇಕು. ನಾನು ನೀವು ಉಪ್ಪಾಗಿ ಜೀವಿಸಬೇಕು. ಹಲ್ಲೆಲೂಯ. ಉಪ್ಪಿನಲ್ಲಿ ನೀವು ಆಹಾರವನ್ನು ಇಟ್ಟರೆ ಅದು ಕೆಡೋದಕ್ಕೆ ಬಿಡಲ್ಲ.
ನಿಮಗೆ ಒಂದು ವಿಶ್ವಾಸಿನ ದೇವರು ಕೊಟ್ರೆ ನೀವು ಅವರನ್ನು ಕೆಡೋದಕ್ಕೆ ಬಿಡಬಾರದು. ಹಲ್ಲೆಲೂಯ. ಒಂದು ವ್ಯಕ್ತಿಯನ್ನು ತೋರಿಸಿ ಆ ವ್ಯಕ್ತಿಗೆ ನನ್ನ ಸುವಾರ್ತೆಯನ್ನು ತಿಳಿಯಪಡಿಸು, ನನ್ನ ಸತ್ಯವನ್ನು ಪ್ರಕಟಿಸು, ನನ್ನ ರಕ್ಷಣೆಯಲ್ಲಿ ನಡೆಸು, ನನ್ನ ರಾಜ್ಯಕ್ಕೆ ಬರೋದಕ್ಕೆ ಅರ್ಹರಾಗೋ ಹಾಗೆ ತನ್ನನ್ನು ರೂಪಿಸು ಅಂತ ಒಂದು ಆತ್ಮವನ್ನು ದೇವರನ್ನು ತೋರಿಸಿಕೊಟ್ರೆ ನೀವೇನ್ ಮಾಡ್ತಾ ಇದ್ದೀರಾ? ನೀವು ಉಪ್ಪಾಗಿದ್ದು ಆ ಆತ್ಮವನ್ನು ಕ್ರಿಸ್ತನ ಸಾರೂಪವಾಗಿ ಬದಲಾಯಿಸಬೇಕು. ಆದ್ರೆ ನೀವೇ ಕಳ್ಳರಾಗಿದ್ರೆ ಅವನನ್ನು ಇನ್ನೊಬ್ಬ ಕಳ್ಳನಾಗಿ ಮಾಡ್ತೀರಾ. ನೀವು ಪರಿಶುದ್ಧರಾಗಿದ್ರೆ ಅವನನ್ನ ಪರಿಶುದ್ಧನಾಗಿ ಮಾಡ್ತೀರಾ. ನೀವು ಉಪ್ಪಾಗಿದ್ರೆ ಅವನನ್ನ ಕಾಪಾಡ್ತೀರಾ. ನೀವು ಉಪ್ಪಲ್ಲ ಅಂತಂದ್ರೆ ಅವನನ್ನ ಹಾಳು ಮಾಡ್ತೀರಾ. ಯೇಸು ಕ್ರಿಸ್ತನು ನೀವು ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳಿದ್ರು. ನಾವು ಅನೇಕ ಸಮಯ ಅನ್ಕೊಳ್ತೀವಿ, ನಾನು ಉಪ್ಪಾಗಿದ್ದೀನಿ ಅಂತ. ಉಪ್ಪಾಗಿದ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಉಪ್ಪು ಆಹಾರವನ್ನು ಕಾಪಾಡುತ್ತೆ. ನಿಮಗೆ ಕೊಟ್ಟ ಆತ್ಮಗಳನ್ನ ನೀವು ಕಾಪಾಡ್ತಾ ಇದ್ದೀರಾ. ನಿಮ್ಮ ಜೊತೆ ವಿಶ್ವಾಸಗಳನ್ನ ಪಾಪದಲ್ಲಿ ಅವ್ರು ಕೆಟ್ಟು ಹೋಗದ ಹಾಗೆ ಕಾಪಾಡ್ತಾ ಇದ್ದೀರಾ. ನಿಮ್ಮ ಮಕ್ಕಳಿಗೆ ಪಾಪದಲ್ಲಿ ಅವ್ರು ಕೆಟ್ಟು ಹೋಗದ ಹಾಗೆ ನೀವು ಅವರನ್ನ ಕಾಪಾಡ್ತಾ ಇದ್ದೀರಾ. ನಿಮ್ಮ ಸುತ್ತಮುತ್ತಲ ಇರುವಂತಹ ಸಕಲ ಜನಗಳಿಗೂ ನೀವೊಂದು ಉಪ್ಪಾಗಿದ್ದುಕೊಂಡು ಪರಿಶುದ್ಧವಾದ ಒಂದು ಜೀವಿತವನ್ನು ಜೀವಿಸಿ ಸರಿಯಾಗಿ ಕ್ರಿಸ್ತನನ್ನು ಯಾವ ರೀತಿಯಾಗಿ ಅನುಸರಿಸಬೇಕನ್ನುವಂತ ಮಾದರಿಯನ್ನು ತೋರಿಸಿಕೊಟ್ಟು ಅದರ ಮುಖಾಂತರ ಅನೇಕರ ಪ್ರೇರೇಪಣೆ ಹೊಂದಿ ಕ್ರಿಸ್ತನನ್ನು ಅನುಸರಿಸುತ್ತಾ ಅವರು ಪಾಪದಿಂದ ತಪ್ಪಿಸಲ್ಪಡುವ ಹಾಗೆ ನೀವು ಕಾರಣರಾಗಿ ಬದುಕ್ತಾ ಇದ್ದೀರಾ. ಅಥವಾ ಕಳ್ಳರಾಗಿ ಸೈತಾನನನ್ನು ಹಿಂಬಾಲಿಸುವಂತವರಾಗಿ ಪಾಪದಲ್ಲಿ ಅನೀತಿಯಲ್ಲಿ ಬದುಕ್ತಾ ನಿಮ್ಮನ್ನು ನೋಡಿ ಅನೇಕರು ಕೆಟ್ಟು ಹೋಗಿ ನಾಶವಾಗೋದಕ್ಕೆ ಕಾರಣವಾಗಿ ಬದುಕ್ತಾ ಇದ್ದೀರಾ. ಯೋಚನೆ ಮಾಡಿ. ನಿಮ್ಮನ್ನ ದೇವರು ಉಪ್ಪಾಗಿ ಮಾಡಿದ್ದಾರೆ, ಆದರೆ ಆ ಉಪ್ಪಿನಂತೆ ನೀವು ಬದುಕ್ತಾ ಇದ್ದೀರಾ. ಅನೇಕರು ಬದುಕೋದಿಲ್ಲ, ಅವರು ಕೆಟ್ಟೋಗ್ತಾರೆ, ಅವ್ರ ಜೊತೆ ಬರುವಂಥ ಅನೇಕರನ್ನ ಕೆಡಿಸ್ತಾರೆ. ಆದರೆ ನಾನು ನೀವು ಯೇಸು ಕ್ರಿಸ್ತನಂತೆ ಬದುಕಬೇಕು. ಇತರಗಳನ್ನ ಕರ್ತನಲ್ಲಿ ನಾವು ಕಾಪಾಡುವಂಥವರಾಗಿರಬೇಕು. ಹಲ್ಲೆಲೂಯ. ಆಗ ಮನುಷ್ಯರು ಕೆಟ್ಟು ಹೋಗುವಂಥ ಒಂದು ಕಾರ್ಯ ಪಾಪ. ನಾನು ನೀವು ಉಪ್ಪಾಗಿದ್ದುಕೊಂಡು ಇನ್ನೊಬ್ಬರು ಪಾಪದಿಂದ ಕೆಟ್ಟು ಹೋಗದ ಹಾಗೆ ಕಾಪಾಡುವಂಥವர்களಾಗಿ ಇರಬೇಕು. ಎರಡನೇದಾಗಿ ಮನುಷ್ಯರ ಜೀವಿತ ಕೆಟ್ಟು ಹೋಗದ ಹಾಗೆ ನಾನು ನೀವು ಕಾಪಾಡುವಂಥವರಾಗಿರಬೇಕು. ಹಲ್ಲೆಲೂಯ. ಒಂದು, ಪಾಪದಿಂದ ಒಂದು ಮನುಷ್ಯ ಕೆಟ್ಟು ಹೋಗದ ಹಾಗೆ ನಾನು ನೀವು ಅವರನ್ನು ಉಪ್ಪಾಗಿದ್ದು ಕಾಪಾಡಬೇಕು. ಎರಡನೇದು, ಇನ್ನೊಂದು ಮನುಷ್ಯನ ಜೀವಿತ ಕೆಟ್ಟು ಹೋಗದ ಹಾಗೆ ನಾನು ನೀವು ಉಪ್ಪಾಗಿದ್ದುಕೊಂಡು ಅವರನ್ನ ಕಾಪಾಡುವಂಥವರಾಗಿ ಇರಬೇಕು. ಒಂದು ಮನುಷ್ಯನ ಜೀವಿತವನ್ನು ಕೆಡಿಸುವಂಥ ಹಲವಾರು ಕಾರಣಗಳಿದೆ. ಅದರಲ್ಲಿ ಒಂದು ರೋಗ. ರೋಗ ಬರೋವರೆಗೂ ಮನುಷ್ಯ ಎಲ್ಲದರ ಚೆನ್ನಾಗಿರ್ತಾನೆ. ಯಾವುದೋ ಒಂದು ರೋಗ ಹಿಡಿತು ಅಂತಂತಂದರೆ ಅವ್ರ ಜೀವಿತ ತುಂಬ ಕಷ್ಟ. ಏನು ಸರಿಯಾಗಿ ತಿನ್ನೋಂಗಿಲ್ಲ, ಏನು ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಜೀವನದಲ್ಲಿ ನೆಮ್ಮದಿನೇ ಹೊರಟೋಗುತ್ತೆ. ಮತ್ತು ಇನ್ನು ಬಡತನ, ನಷ್ಟ, ಸಾಲಗಳು ಮನುಷ್ಯನ ಜೀವಿತವನ್ನು ಕೆಡಿಸ್ಬಿಡುತ್ತೆ. ಒಂದು ಒಳ್ಳೆ ಸಂಪಾದನೆ, ಒಂದು ಒಳ್ಳೆ ಕೆಲಸ, ಏನು ಬೇಕೋ ಅದನ್ನು ತಗೊಳ್ಬೋದು, ತಿನ್ಬೋದು ಅನ್ನೋವಂಥ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ಜೀವನ ಚೆನ್ನಾಗಿರುತ್ತೆ. ಆದರೆ ಸಾಲಗಳು, ನಷ್ಟ, ಬಡತನ ಇವುಗಳು ಬರುವಾಗ ಏನಾಗುತ್ತೆ ಅಂತಂತಂದರೆ ಜೀವನದಲ್ಲಿ ನೆಮ್ಮದಿನ ಹೋಗ್ಬಿಡುತ್ತೆ. ಈ ರೀತಿ ಮನುಷ್ಯನನ್ನು ಕೆಡಿಸುವಂಥ ಹಲವಾರು ಕಾರ್ಯಗಳಿದೆ, ಮನುಷ್ಯನ ಜೀವಿತವನ್ನು ಕೆಡಿಸುವಂಥ ಕಾರ್ಯಗಳು. ಆದರೆ ನಾನು ನೀವು ಉಪ್ಪಾಗಿದ್ದುಕೊಂಡು ಏನು ಮಾಡಬೇಕು? ನಾನು ನೀವು ಉಪ್ಪಾಗಿದ್ದುಕೊಂಡು ಇನ್ನೊಬ್ಬರ ಜೀವನ ಯಾವುದೇ ಕಾರಣದಿಂದ ಕೆಟ್ಟು ಹೋಗೋದಕ್ಕೆ ಅವಕಾಶ ಆಗದ ಹಾಗೆ ನಮ್ಮಿಂದ ಆಗುವಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡಬೇಕು. ಹೆಂಗೆ ಮಾಡಬೇಕು? ಉದಾಹರಣೆಗೆ ಯಾರೋ ಒಬ್ಬರು ಸಿಗರೇಟ್ ಕುಡಿತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. ಆಗ ನಾನು ನೀವೇನು ಮಾಡಬೇಕು? ಅವ್ರಿಗೆ ಬುದ್ಧಿ ಹೇಳಬೇಕು, ಈ ಸಿಗರೇಟ್ ಕುಡೋದನ್ನೆಲ್ಲ ಬಿಡಿ, ನಿಮ್ಮ ಲಂಗ್ಸ್ ಎಲ್ಲ ಕೆಟ್ಟೋಗುತ್ತೆ. ಲಂಗ್ಸ್ ಒಂದ್ಸಲ ಹೋಯ್ತು ಅಂತಂತಂದರೆ ಮುಗಿದ ಕತೆ. ಕ್ಯಾನ್ಸರ್ ಬರುತ್ತೆ ಸಿಗರೇಟ್ ಕುಡಿದ್ರೆ. ಸಿಗರೇಟ್ ಕುಡಿಯೋದನ್ನೆಲ್ಲ ಬಿಡಿ ಅಂತ ಬುದ್ಧಿ ಹೇಳುವಂಥವ್ರಾಗಿರಬೇಕು. ಯಾರೋ ಕುಡಿತಾರೆ ಅಂತ ಅಂದ್ಕೊಳ್ಳಿ, ಮದ್ಯಪಾನ ಕುಡಿಯೋದ್ರಿಂದ ಏನಾಗುತ್ತೆ? ಲಿವರ್ ಕೆಟ್ಟೋಗುತ್ತೆ. ಲಿವರ್ ಡ್ಯಾಮೇಜ್ ಆದರೆ ಮುಗಿದ ಕತೆ. ಡಾಕ್ಟ್ರ್ ಏನು ಹೇಳ್ತಾರೆ? ಇನ್ನು ಎಷ್ಟು ದಿವಸ ಇರ್ತೀಯ ಅಷ್ಟು ದಿವಸ ಹೋಗಪ್ಪ, ಆಮೇಲೆ ಅಷ್ಟೇ ಅಂತ ಹೇಳ್ಬಿಡ್ತಾರೆ. ಆಗ ಲಿವರ್ ಡ್ಯಾಮೇಜ್ ಆದರೆ ನಿಮ್ಮ ಕತೆ ಮುಗೀತು. ಆಮೇಲೆ ನಿಮ್ಮ ಹೆಂಡತಿ ಪರಿಸ್ಥಿತಿ ಏನು, ನಿಮ್ಮ ಮಕ್ಕಳ ಪರಿಸ್ಥಿತಿ ಏನು? ಕುಡಿಯೋದನ್ನೆಲ್ಲ ಬಿಡ್ರಿ ಅಂತ ನಾವು ಬುದ್ಧಿ ಹೇಳುವಂಥವ್ರುಗಳಾಗಿ ಇರಬೇಕು. ಇನ್ನೂ ಒಂದು ವೇಳೆ ಜನಗಳಿಗೆ ಕೆಟ್ಟ ಆಹಾರ ಪದ್ಧತಿ ಇದೆ ಅಂತ ಅಂದ್ಕೊಳ್ಳಿ, ಸಿಕ್ಕಾಪಟ್ಟೆ ಸಕ್ಕರೆ ಸೇರಿಸೋದು, ಸಿಕ್ಕಾಪಟ್ಟೆ ಉಪ್ಪು ಹಾಕೊಂಡು ತಿನ್ನೋದು, ಸಿಕ್ಕಾಪಟ್ಟೆ ಎಣ್ಣೆ ಪದಾರ್ಥಗಳು ತಿನ್ನೋದು, ಜಂಕ್ ಫುಡ್ ತಿನ್ನೋದು, ಬೇಕರಿ ಐಟಮ್ ತಿನ್ನೋದು, ಹೊರಗಡೆ ಊಟಗಳು ತಿನ್ನೋದು, ಈ ಥರ ಕೆಟ್ಟ ಆಹಾರ ಪದ್ಧತಿ ಇದೆ ಅಂತ ಅಂದ್ಕೊಳ್ಳಿ. ಆ ಥರ ಆಹಾರ ಪದ್ಧತಿ ಮುಂದುವರಿಸ್ಕೊಂಡ್ರೆ ಏನಾಗುತ್ತೆ? ಬೇಗ ಆರೋಗ್ಯ ಕೆಟ್ಟೋಗುತ್ತೆ. ಶುಗರು, BP, ಕೊಲೆಸ್ಟ್ರಾಲು, ಗ್ಯಾಸ್ಟ್ರಿಕ್ಕು, ಅಲ್ಸರು, ಮತ್ತೊಂದಿನೊಂದೆಲ್ಲ ಬಂದ್ಬಿಡುತ್ತೆ. ಅವೆಲ್ಲ ಬಂದ್ಬಿಟ್ರೆ ಅವೆಲ್ಲ ಕಾಣಿಸ್ಕೊಳೋವರೆಗೂ ಏನು ಬೇಕಾದ್ರೂ ಚೆನ್ನಾಗಿ ತಿಂತಾ ಇರ್ಬೋದು. ಅವು ಕಾಣಿಸ್ಕೊಂಡ್ಮೇಲೆ ಏನು ತಿನ್ನೋಂಗಿಲ್ಲ.
ಸುಮ್ಮನೆ ಇರ್ಬೇಕಷ್ಟೇ. ಆಮೇಲೆ ಜೀವನನೇ ಒಂದು ಜಿಗುಪ್ಸೆ ಆಗ್ಬಿಡುತ್ತೆ. ಆಮೇಲೆ ಏನು ಮಾಡ್ತಾರೆ, ಅಯ್ಯೋ ಇರೋ ದಿವಸ ಇದ್ದು ಸಾವು ಬಂದಾಗ ಸಾಯೋಣ, ಸಪ್ಪೆ ತಿಂದು 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 ತುಂಬ ದಿನ ಬದುಕೋರು 1-2 ದಿವಸ ಚೆನ್ನಾಗಿ ತಿನ್ಬಿಟ್ಟು ಸತ್ತಬಿಡ್ತೀನಿ ಬೇಗ ಕೊಡ್ರಿ ಅಂತಂತಾರೆ. ಅದೇ 60 ವರ್ಷಕ್ಕೆ 70 ವರ್ಷಕ್ಕೆ ಆ ಥರ ಆದರೆ ಪರವಾಗಿಲ್ಲ. 30 ವರ್ಷಕ್ಕೆ ಹಂಗಾದ್ರೆ ಅವ್ರ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನು? 2 ದಿವಸಕ್ಕೆ ಏನೋ ತಿನ್ಬಿಟ್ಟು ಸತ್ತೋಗ್ಬಿಡ್ತೀನಿ ಅಂತಂದ್ರೆ ಆಮೇಲೆ ಇರೋವಂಥವ್ರನ್ನ ಯಾರು ನೋಡೋದು? ಅವಾಗ ಒಂದು ಕೆಟ್ಟ ಆಹಾರ ಪದ್ಧತಿ ಇದ್ದರೆ ಅವ್ರಿಗೆ ಬುದ್ಧಿ ಹೇಳಬೇಕು, ಕರೆಕ್ಟಾಗಿ ಯಾವ ಥರ ಊಟ ಮಾಡ್ಬೇಕು ಹಂಗೆ ಊಟ ಮಾಡಿ. ಹಿಂಗೆಲ್ಲ ತಿನ್ಕೊಂಡು ಹೋದ್ರೆ ರೋಗಗಳು ತರಿಸ್ಕೊಂಡು ಬದುಕು ಕೆಟ್ಟೋಗುತ್ತೆ ಅಂತ ನಾವು ಎಚ್ಚರಿಕೆ ಕೊಡುವಂಥವರಾಗಿ ಇರಬೇಕು. ಇನ್ನೂ ಒಂದು ವೇಳೆ ಯಾರಾದರೂ ಕೆಲಸಕ್ಕೆ ಹೋಗಲ್ಲ, ಸರಿಯಾಗಿ ಕೆಲಸ ಮಾಡಲ್ಲ, ಯಾವಾಗ ನೋಡ್ರು ರಜಾ ಹಾಕೋದು, ಸುಮ್ಮನೆ ಮನೇಲಿ ಮಲ್ಕೊಂಡಿರೋದು, ಈ ಕೆಲಸ ಬಿಟ್ಟು ಆ ಕೆಲಸ, ಆ ಕೆಲಸ ಬಿಟ್ಟು ಆ ಕೆಲಸ ಅಂತ ದಿನ ಕೆಲಸಗಳನ್ನ ಬದಲಾಯಿಸ್ತಾ ಇರೋದು, ಈ ರೀತಿಯಾಗೆಲ್ಲ ನಡೆಯುವಂಥವ್ರಾಗಿದ್ದರೆ ಅವ್ರು ಏನು ಮಾಡಬೇಕು? ಈ ಥರ ಸೋಂಬೇರಿಗಳಾಗಿ ಬದುಕಬೇಡ್ರಿ. ಸುಮ್ಮನೆ ರಜಾ ಹಾಕೊಂಡು ಮನೇಲಿ ಕುತ್ಕೊಂಬೇಡಿ. ಯಾವಾಗಲೂ ದಿನ ಹೋಗಿ ಎದ್ದು ಕೆಲಸ ಮಾಡಿ. ನಾಳೆ ಏನಾದ್ರು ಕಷ್ಟ ಬಂದರೆ ಎಲ್ಲಿ ಹೋಗೋದು, ಏನು ಮಾಡೋದು? ಹಿಂಗೆ ಹೋದರೆ ಬಡತನ ಬರುತ್ತಷ್ಟೇ ಅಂತ ಜನಗಳು ಬಡತನಕ್ಕೆ ಒಳಗಾಗದ ಹಾಗೆ, ಸೋಂಬೇರಿಗಳಾಗಿ ಬದುಕದ ಹಾಗೆ, ಅವರು ದುಡಿದು ಕೆಲಸ ಮಾಡಿ ಅವರ ಅಗತ್ಯಗಳು ಸಂಧಿಸಲ್ಪಡೋ ಹಾಗೆ ನಾವು ತಿಳುವಳಿಕೆ ಹೇಳುವಂಥವ್ರಾಗಿರಬೇಕು. ಇನ್ನು ಕೆಲವರಿಗೆ ದೇವರು ಒಳ್ಳೆ ಕೆಲಸ ಕೊಟ್ಟು ಒಳ್ಳೆ ಸಂಪಾದನೆ ಕೊಟ್ಟಿರ್ತಾರೆ. ಆದರೆ ಇವ್ರೇನು ಮಾಡ್ತಾ ಇರ್ತಾರೆ ಅಂತಂದರೆ ಬರೋ ಸಂಪಾದನೆ ಎಲ್ಲ ತಗೊಂಡು ಎಲ್ಲ ಖರ್ಚು ಮಾಡಿ ಎಲ್ಲ ಖಾಲಿ ಮಾಡಿ ಕೈಯಲ್ಲಿ ಏನು ಉಳಿಸ್ಕೊಂಡಿರಾ ಬದುಕ್ತಾ ಇರ್ತಾರೆ. ಏನ್ರಿ ಇಷ್ಟೆಲ್ಲ ಖರ್ಚು ಮಾಡಿ ಹಿಂಗೆ ಖಾಲಿ ಮಾಡ್ತಿರಲ್ಲ, ಏನೋ ಸಂಪಾದನೆ ಆಗೋಗಿ 4 ಕಾಲು ಉಳಿಸ್ರಿ, ನಾಳೆ ಕಷ್ಟ ಮತ್ತೊಂದು ಪರಿಸ್ಥಿತಿ ಬಂದರೆ ಏನು ಮಾಡೋದು ಅಂತಂದರೆ ಅಯ್ಯ ಬಿಡ್ರಿ ನಮಗೇನು ಬೇಕಾದ ಸಂಪಾದನೆ ಆಗುತ್ತೆ, ಎಲ್ಲೋಗುತ್ತೆ ಸಂಪಾದನೆ ಅಂತಂದ್ಬಿಟ್ಟು ಖರ್ಚು ಮಾಡಿ ಬದುಕ್ತಾ ಇರ್ತಾರೆ. ಸಾಲದ ಮೇಲೆ ಸಾಲ ಮಾಡ್ತಾ ಇರ್ತಾರೆ. ಅವ್ರು ಬರೋವಂಥ ಸಂಬಳ ಸಾಲದಿರ, ಅವ್ರು ಬರೋವಂಥ ಆದಾಯ ಸಾಲದಿರ, ಸಾಲಗಳ ಮೇಲೆ ಸಾಲಗಳು. ಒಂದು ಕಾಲ ಇತ್ತು ಸಾಲ ಕೊಡೋರೇ ಇರಲಿಲ್ಲ. ಇವತ್ತು ನಿಮಗೆ ಕೊಡೋದನ್ನೆಲ್ಲನೂ ಸಾಲದಾಯ ಕೊಡೋದು. ಏನೋ EMI. ಒಂದು ಕಾಲದಲ್ಲಿ ಅಂಗಡಿಗೆ ಹೋದರೆ ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಬಿಡಿ ಅಂತ ಬೋಲ್ಡ್ ಹಾಕಿರೋರು, ಇವತ್ತು ಸಾಲ ಕೊಡ್ತೀವಿ ಸ್ನೇಹ ಬಳಸ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ EMI ಹಾಕ್ಬಿಟ್ಟೋದು. ಏನು ತೊಗೊಂಡ್ರೆ EMI. ತಿಂಗಳಿಗೆ ಎಷ್ಟು? ತಿಂಗಳಿಗೊಂದ್ಸಲ ಒಂದು 500 ರೂಪಾಯಿನಾ, ಒಂದು 1000 ರೂಪಾಯಿನಾ, ಆಯಿತು ಕಟ್ಬಿಡೋಣ. ಸುಮ್ಮನೆ 500 ರೂಪಾಯಿ 1000 ರೂಪಾಯಿ ಅಂತ EMI ಹಾಕ್ಬಿಟ್ಟು 10-15 EMI ಆಗ್ಬಿಟ್ಟಿರುತ್ತೆ. ತಿಂಗಳಿಗೆ 10-15 ಸಾವಿರ ಕಟ್ಟಬೇಕು. ಸಂಪಾದನೆ ಆಗುತ್ತೆ, ಏನೋ ಬರುತ್ತೆ ಅಂತ ಅಂದ್ಬಿಟ್ಟು EMI ಅನ್ಕೊಂಡು ಸಾಲದಲ್ಲಿ ತಗೊಂಡು ಜೀವನ ಮಾಡ್ತಾ ಇರ್ತಾರೆ. ಆದರೆ ಅಕಸ್ಮಾತ್ ಸಡನ್ನಾಗಿ ನಾಳೆ ಒಂದು ದಿವಸ ಬರುವಂಥ ಒಂದು ಒಳ್ಳೆ ಆದಾಯದ ಮಾರ್ಗ ನಿಂತೋಯ್ತು, ಅವಾಗೇನು ಮಾಡಬೇಕು? ಇವಾಗ ಟ್ಯಾಂಕಿಯಲ್ಲಿ ನೀರು ತುಂಬ ಇದೆ, ನೀವು ಕೆಳಗಡೆ ಕೊಳಾಯಿ ತೆಗೆಸ್ಬಿಟ್ಟು ಜಲ್ಲ ನೀರು ಬಿಡ್ತಾ ಇರ್ತೀರಾ. ಎಲ್ಲಿ ಗಂಟೆ ಬಿಡ್ತಾ ಇರ್ತೀರಾ? ಟ್ಯಾಂಕಿಯಲ್ಲಿ ನೀರು ಇರೋ ಹೋಗಿ ಬಿಡ್ತೀರಾ? ನೀರೆಲ್ಲ ವೇಸ್ಟ್ ಮಾಡಬೇಡ್ರಿ, ನೀರು ಉಳಿಸ್ಕೊಳ್ರಿ. ಏನು ನೀರಿಗೆ ಬಿಡ್ತಾ ಇದ್ದೀರಾ? ಬೆಂಗಳೂರವ್ರಿಗೆ ನೀರನ್ನ ಒಂದು ಮುಖ್ಯತ್ವ ಏನಂತ ಚೆನ್ನಾಗಿ ಗೊತ್ತು. ಒಂದು ಹನಿ ನೀರಾದ್ರೂ ಕೂಡ ನಮಗೆ ಮನಸ್ಸಲ್ಲಿ ನೋವಾಗುತ್ತೆ, ಅಯ್ಯೋ ಏನಪ್ಪ ನೀರು ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ನೀರಿಗೆ ಎಷ್ಟು ತಾಪತ್ರೆ ನಾವು ಪಟ್ಟಿದ್ದೀವಿ ಬೆಂಗಳೂರಲ್ಲಿ ಅನ್ನೋದು ನಮಗೆ ಗೊತ್ತು. ಅವಾಗ ಯಾರು ನೀರು ವೇಸ್ಟ್ ಮಾಡಿದೆ ನಿಲ್ಸು ಯಾಕೆ ಅಂತಂದರೆ ಅವ್ರೇನು ಹೇಳ್ತಾರೆ, ಬಿಡ್ರೆ ನೀರೆಲ್ಲ ಹೋಗುತ್ತೆ, ಹೋದ್ರೆ ಹೋಯ್ತು, ಬೇಕಾದಷ್ಟು ನೀರಿದೆ ಅಂತ ಹೇಳ್ತಾರೆ. ಎಲ್ಲಿ ಗಂಟೆ ಹತ್ರ ಹೇಳೋಕ್ಕಾಗುತ್ತೆ? ಟ್ಯಾಂಕಲ್ಲಿ ನೀರಿರೋವರೆಗೂ. ಟ್ಯಾಂಕಲ್ಲಿ ನೀರಿಲ್ಲ ಅಂತಂದರೆ ಆಮೇಲೆ ಎಷ್ಟು ತಿರುಗಿಸಿದ್ರು ಒಂದು ಹನಿ ನೀರು ಬರೋಲ್ಲ. ಇವತ್ತು ಒಂದು ಕಾಲದಲ್ಲಿ ನಮ್ಮ ಭಾರತದಲ್ಲಿ ಒಂದು 20-30 ವರ್ಷದಿಂದ ಹುಡುಗರು ಓದೋರೆಲ್ಲ ಕೂಡ ಒಂದನೇ ಓದೋದು. ಏನು ಓದೋದು? ಸಾಫ್ಟ್ವೇರ್ ಇಂಜಿನಿಯರ್. ಯಾರು ಕೇಳಲಿ? ಸಾಫ್ಟ್ವೇರ್ ಇಂಜಿನಿಯರ್. ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಕಥೆಗಳು ಏನಾಗಿದೆ ಅಂತಂತಂದರೆ, ಯಾಕಾದರೆ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಓದಿದ್ರು ಅನ್ನೋ ಥರ ಆಗ್ಬಿಟ್ಟಿದೆ. ಒಂದು ಕಾಲದಿಂದ ಇವರು ಸಾಫ್ಟ್ವೇರ್ ಇಂಜಿನಿಯರ್ ಓದ್ಬಿಟ್ಟು ಏನೋ ಕೆಲಸ ಮಾಡ್ಕೊಂಡಿದ್ರು ಕಂಪ್ಯೂಟ್ರಲ್ಲಿ. ಇವತ್ತೇನಾಗಿದೆ ಅಂತಂದರೆ ಇವ್ರು ಮಾಡೋಂಥ ಕೆಲಸಗಳನ್ನೆಲ್ಲ ಮಾಡೋಂಥ ಇನ್ನೊಬ್ರು ಬಂದ್ಬಿಟ್ಟಿದ್ದಾರೆ. ಅವ್ರು ಯಾರು ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಅವ್ರು ಬಂದ್ಬಿಟ್ಟು ಇವ್ರು ಮಾಡೋ ಕೆಲಸ ಎಲ್ಲ ಅದೇ ಮಾಡ್ತಾ ಇದೆ. ಈ ಕಂಪ್ನಿಗಳವ್ರು ಏನು ಮಾಡ್ತಾ ಇದ್ದಾರೆ? ಸಾಫ್ಟ್ವೇರ್ ಇಂಜಿನಿಯರ್ಗಳೆಲ್ಲ ಮನೆ ಕಳಿಸ್ತಾ ಇದ್ದಾರೆ, ನಿಮ್ಮ ಬೇಡ ಹೋಗಪ್ಪ ಕೆಲಸ ಮಾಡಿ ಸಾಕು ಅಂತ. ಆದರೆ ಇವರು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಓದ್ಬಿಟ್ಟಿದ್ದೀನಿ, ನನಗೆ ಸಂಬಳ ಬರುತ್ತೆ, ನನಗೆ ಯಾವತ್ತೂ ಏನೂ ಆಗಲ್ಲ, ನಾನು ಬರುತ್ತೀನಿ ಅಂತ ಅನ್ಕೊಂಡ್ಬಿಟ್ಟು ಅಪಾರ್ಟ್ಮೆಂಟು EMI, ಕಾರು EMI, ಮತ್ತೊಂದು EMI, ಇನ್ನೊಂದು EMI, ಎಲ್ಲ EMI. ಬಿಡ ನಮಗೇನು ಇಷ್ಟು ಸಂಬಳ ಬರುತ್ತೆ, ಎಲ್ಲ ಕಟ್ತೀವಿ ಮಾಡ್ತೀವಿ. ಅದೇ ಇವತ್ತು ಕೆಲಸನೇ ಇಲ್ಲ. AI ಬಂದು ಇವ್ರನ್ನ ಆಚೆ ಹಾಕ್ಬಿಟ್ಟಿದೆ. ಇವ್ರು ಗೊತ್ತಿರೋದಲ್ಲ ಒಂದೇ, ಸಾಫ್ಟ್ವೇರ್ ಇಂಜಿನಿಯರು, ಆ ಕಂಪ್ಯೂಟರ್ ಕೋಡಿಂಗ್ ಮಾಡೋದೇ ಗೊತ್ತಿರೋದು. ಈಗ ಕೋಡಿಂಗ್ನ AI ಮಾಡ್ಕೊತಾ ಇದೆ. ಇವ್ರೇನು ಮಾಡೋದು? ಇವಾಗ ಅಪಾರ್ಟ್ಮೆಂಟ್ಗೆ ದುಡ್ಡು ಕಟ್ಟೋರು ಯಾರು? ಕಾರ್ಗೆ ದುಡ್ಡು ಕಟ್ಟೋರು ಯಾರು? ಈ ಕೆಲಸಗಳನ್ನ ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಮಾತ್ರ ಅಲ್ಲ, ಸಮಾಜದಲ್ಲಿ ಇವತ್ತು ಎಷ್ಟೋ ಜನ ಈ ಕೆಲಸಗಳು ಮಾಡ್ತಾ ಇದ್ದಾರೆ. ಒಂದಲ್ಲ ಒಂದಿನ ಆ ಬರುವಂಥ ಒಂದು ಒಳ್ಳೆ ಆದಾಯ ನಿಂತೋದ್ರೆ ಏನು ಮಾಡಬೇಕು? ಆಗ ಅಂಥವ್ರು ನಾವೇನು ಹೇಳಬೇಕು? ದೇವ್ರು ಕೊಡ್ತಾ ಇರೋವಾಗ ಉಳಿಸಿ, ಬರುತ್ತೆ ಬಿಡು ಎಲ್ಲೋಗುತ್ತೆ ಅಂತ ಅಂದ್ಬಿಟ್ಟು ಇರೋದನ್ನೆಲ್ಲ ಉಯ್ಬೇಡಿ.
ನಾಳೆ ನಿಮಗೆ ಬಂದಿಲ್ಲ ಅಂತಂದ್ರೆ ಅದನ್ನ ಎತ್ಕೊಳ್ಳೋಕ್ಕಾಗಲ್ಲ. ಎಷ್ಟು ಖರ್ಚು ಮಾಡ್ಬೇಕು ಅಷ್ಟು ಖರ್ಚು ಮಾಡಿ, ಎಷ್ಟು ಎತ್ತಿರ್ಬೇಕು ಅಷ್ಟು ಎತ್ತಿಟ್ಟು ಗಮನವಾಗಿ ಬದುಕ್ರಿ ಅಂತ ನಾನು ನೀವು ಬುದ್ಧಿ ಹೇಳುವಂಥವ್ರುಗಳಾಗಿ ಇರಬೇಕು. ಈ ರೀತಿಯಾಗಿ ದೇವರವ್ರಿಗೆ ಕೊಡುವಾಗ ನಾಳೆ ಅವ್ರು ಇಲ್ಲದೆ ಕಷ್ಟಪಡುವಂಥ ಪರಿಸ್ಥಿತಿ ಬರದ ಹಾಗೆ ಅವ್ರನ್ನ ಕಾಪಾಡುವಂಥವ್ರಾಗಿರಬೇಕು. ಹಲ್ಲೆಲೂಯಾ. ಇನ್ನು ನಮ್ಮ ಯಮನ ಪ್ರಾಯದ ಗಂಡು ಮಕ್ಕಳು ಹೆಣ್ಮಕ್ಳು ಇರ್ತಾರೆ. ನಮ್ಮ ಗಂಡು ಮಕ್ಕಳು ಹೆಣ್ಮಕ್ಳೆಲ್ಲ ಏನು ಮಾಡ್ತಾರೆ, 7 ದಿವಸ ಅಪ್ಪ ನೀನೇ ನನ್ನ ಜೀವ, ಅಮ್ಮ ನೀನೇ ನನ್ನ ಜೀವ ಅಂತ ಇರ್ತಾರೆ. 3ನೇ ದಿವಸಕ್ಕೆ ಅಲ್ಲಿ ಯಾರೋ ಇದ್ದಾನೆ ಅವನೇ ನನ್ನ ಜೀವ ಅಂತ ಹೇಳ್ತಾ ಇರ್ತಾರೆ. ಪ್ರೀತಿ ಪ್ರೇಮ 7 ದಿವಸ ಅಪ್ಪ ಅಮ್ಮ ಅಂತ ಇರ್ತಾ ಇರ್ತಾರೆ. 3 ದಿವಸಕ್ಕೆ ಅವನು ಇವಳು ಅಂತ ಓಡಾಡ್ತಾ ಇರ್ತಾರೆ. ಆಗ ನಮ್ಮ ಯವನಸ್ಥ ಗಂಡು ಹೆಣ್ಮಕ್ಳು ಏನು ಮಾಡಬೇಕು, ಈ ಪ್ರೀತಿ ಪ್ರೇಮ ಅಂತ ಅಂದ್ಕೊಂಡು ಅವರಿಂದ ಇವರಿಂದೆಲ್ಲ ಹೋಗ್ಬೇಡಿ ಅಂತ ಬುದ್ಧಿ ಹೇಳುವಂಥವ್ರಾಗಿರ್ಬೇಕು. ಗಂಡು ಮಕ್ಕಳಿಗೆ ಓದ ಬಂದ ಅಂತಿರಬೇಕು. ಯಾವುದೋ ಹುಡುಗಿ ಅದಿದ್ದಂತೆಲ್ಲ ಹೋದ್ರೆ ಹುಷಾರು, ಬದುಕು ಹಾಳಾಗೋಗ್ಬಿಡುತ್ತೆ ಅಂತ ಬುದ್ಧಿ ಹೇಳುವಂಥವ್ರಾಗಿ ಇರಬೇಕು. ಹೆಣ್ಮಕ್ಳನ್ನೂ ಸಹ ನೋಡಮ್ಮ, ಮನೆಯಿಂದ ಹೋದ ಏನೋ ಕೆಲಸ ಮಾಡ್ಕೊಂಡ ಬಂದ ಹಂಗಿರೋ, ಯಾವುದೋ ಹುಡುಗ ಮತ್ತೊಂದು ಇನ್ನೊಂದೆಲ್ಲ ಹೋಗ್ಬೇಡ, ಬದುಕು ಹಾಳಾಗೋಗುತ್ತೆ ಅಂತ ಬುದ್ಧಿ ಹೇಳುವಂಥವ್ಗಳಾಗಿ ಇರಬೇಕು. ದೇವರಿದ್ದಾರೆ, ದೇವರು ತಕ್ಕ ಸಮಯದಲ್ಲಿ ಅವ್ರ ತಂದೆ ತಾಯಿಗಳನ್ನು ಹಿರಿಯರನ್ನು ಉಪಯೋಗಿಸಿ ಅವ್ರ ಜೀವಿತದಲ್ಲಿ ಅವ್ರಿಗೆ ಮದುವೆ ಮತ್ತೊಂದಿನ ಕಾರ್ಯ ಮಾಡಬೇಕಾದಂಥ ಟೈಮಲ್ಲಿ ದೇವ್ರು ಮಾಡ್ತಾರೆ. ಆದರೆ ಅಲ್ಲಿವರೆಗೂ ಇವ್ರ ಗಮನ ಎಲ್ಲ ಅಲ್ಲಿರಬೇಕು. ಓದುವಾಗ ಇವ್ರ ಗಮನ ಎಲ್ಲ ಬರೀ ಓದಿದ ಮೇಲೆ ಇರಬೇಕು. ಕೆಲಸ ಮಾಡುವಾಗ ಇವ್ರ ಗಮನ ಎಲ್ಲ ಕೆಲಸ ಮಾಡಿ ಅವ್ರ ಜೀವನವನ್ನು ಕಟ್ಟಿಕೊಳ್ಳೋದ್ರ ಮೇಲೆ ಇರಬೇಕು. ಆದರೆ ಆ ವಯಸ್ಸಲ್ಲಿ ಯಾವುದೋ ಹುಡುಗನ ಮೇಲೆ ಯಾವುದೋ ಹುಡುಗಿ ಮೇಲೆ ಗಮನ ಹೋಯ್ತು ಅಂತಂದರೆ ಬದುಕು ಹಾಳು. ಆಗ ನಮ್ಮ ಯವನಸ್ಥ ಮಕ್ಕಳನ್ನು ಅವ್ರ ಜೀವಿತಗಳನ್ನು ಅವ್ರು ಕೆಡಿಸಿಕೊಳ್ಳೋದ ಹಾಗೆ ನಾನು ನೀವು ಕಾಪಾಡುವಂಥವ್ರುಗಳಾಗಿ ಇರಬೇಕು. ಈ ರೀತಿ ಒಂದು ಮನುಷ್ಯನನ್ನು ಏನೆಲ್ಲ ಕಾರ್ಯಗಳು ಕೆಡಿಸಬಹುದು, ಅವುಗಳಿಂದೆಲ್ಲ ಅವ್ರನ್ನ ತಪ್ಪಿಸೋದಕ್ಕೆ ನನ್ನಿಂದ ನಿಮ್ಮಿಂದ ಆಗುವಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡುವಂಥವರಾಗಿರಬೇಕು. ಆದರೆ ಒಂದು ವೇಳೆ ನಾವು ಈ ಥರ ಎಚ್ಚರಿಸ್ತೇವೆ, ಆದರೆ ಅವ್ರು ಕಿವಿ ಕೊಟ್ಟಿಲ್ಲ, ಕೆಟ್ಟು ಹೋದರು, ಅವಾಗೇನು ಮಾಡೋದು? ಆಗ ಮತ್ತೆ ಅವ್ರ ಜೀವಿತ ತಿರುಗಿ ಕಟ್ಟಲ್ಪಡೋದಕ್ಕೆ ನಮ್ಮಿಂದ ಆಗುವಂಥ ಎಲ್ಲ ಪ್ರಯತ್ನ ನಾವು ಮಾಡುವಂಥವರಾಗಿರಬೇಕು. ಹಲ್ಲೆಲೂಯಾ. ರೋಗ ಬರದ ಹಾಗೆ ಯಾವ ಥರ ಬದುಕಬೇಕು ಹಂಗೆ ಬದುಕ್ರಿ ಅಂತ ಎಲ್ಲ ಥರ ಬುದ್ಧಿ ಹೇಳಿದ್ವಿ, ಕೇಳಿಲ್ಲ, ಬಂದ್ಬಿಡುತ್ತೆ ಯಾವುದೋ ರೋಗ. ಇವಾಗ ನಾವೇನು ಮಾಡ್ಬೋದು? ಆ ರೋಗದಲ್ಲಿ ಅವ್ರು ಚೆನ್ನಾಗಿರೋದಕ್ಕೆ ನಮ್ಮಿಂದ ಏನು ಪ್ರಯತ್ನ ಮಾಡ್ಬೋದು ಆ ಎಲ್ಲ ಪ್ರಯತ್ನ ನಾವು ಮಾಡುವಂಥವ್ರಾಗಿರ್ಬೇಕು. ದುಡ್ಡು ಕಾಸಿನ ವಿಷಯದಲ್ಲಿ ಗಮನವಾಗಿರಿ, ಕೆಲಸಗಳು ಸರಿಯಾಗಿ ಮಾಡಿ, ಹುಷಾರಾಗಿ ಎತ್ತಿಟ್ಕೊಳ್ಳಿ ಅಂತೆಲ್ಲ ಬುದ್ಧಿ ಹೇಳಿದ್ವಿ, ನಡೆದಿಲ್ಲ, ಕೆಟ್ಟು ಹೋದರು. ಆದರೆ ಅವಾಗ ನಾವೇನು ಮಾಡಬೇಕು? ನಾನೆಲ್ಲ ಹೇಳಿದ್ನಲ್ಲ, ನೋಡ್ದೆ ಹಂಗೆ ಆಯ್ತಾ, ಹೋಗು ಅಂತ ಹೇಳ್ಬಾರ್ದು. ಹೋಗ್ಲಿ ಬಿಡು, ಇನ್ನು ಮುಂದಕ್ಕಾದ್ರೂ ಬುದ್ಧಿ ತಗೊಂಡು ಚೆನ್ನಾಗಿ ಬದುಕು ಅಂತ ಒಂದು ವೇಳೆ ಅವ್ರ ಕಷ್ಟದ ಸಮಯದಲ್ಲಿ ನಮ್ಮ ಹತ್ರ ಏನಿರುತ್ತೋ ಅದನ್ನು ನಾವು ಉದಾರವಾಗಿ ಕೊಡುವಂಥವರಾಗಿರಬೇಕು. ಹಲ್ಲೆಲೂಯಾ. ಹಂಗೆ ಕೊಟ್ಟು ಅವ್ರ ಬದುಕನ್ನು ತಿರುಗಿ ಕಟ್ಟೋದಕ್ಕೆ ನಾವು ಪ್ರಯತ್ನ ಮಾಡುವಂಥವರಾಗಿರಬೇಕು. ಪ್ರೀತಿ ಪ್ರೇಮ ಅಂತೆಲ್ಲ ಬೇಡ, ಹಂಗೆಲ್ಲ ಮಾಡಬಾರ್ದು ಅಂತಂದ್ರೆ ಹೇಳಿ ಮಾತು ಕೇಳಿದ್ರೆ ಆ ಹುಡುಗ ಈ ಹುಡುಗಿ ಅಂತ ಅಂದ್ಕೊಂಡು ಹೋಗಿ ಕೊನೆಗೆ ಮೋಸ ಹೋಗಿ ಕಣ್ಣೀರಲ್ಲಿ ಬದುಕ್ತಾ ಇರುವಾಗ ನೋಡ್ದ ಹೆಂಗಾಯ್ತು ಹಾಳಾಗೋಗು ಅಂತ ಅನ್ನೋದಲ್ಲ. ಯಾರ ಹಿಂದೆ ಹೋದ್ರೋ ಅವ್ರನ್ನ ಕೈ ಬಿಟ್ಟಾಗ್ಲೂ ಕೂಡ ನಾವು ಅವ್ರನ್ನ ಕೈ ಬಿಡಬಾರ್ದು. ನಮ್ಮ ಪ್ರೀತಿ ನಿಜವಾದ ಪ್ರೀತಿ. ಆವತ್ತು ನಾನು ನಿನ್ಗೆ ಹೇಳಿದಾಗ ನಾನು ನಿನಗೆ ಕೆಟ್ಟವನಾಗಿ ಕಾಣಿಸ್ದೆ, ಅವನು ಯಾರೋ ಒಳ್ಳೆಯವನಾಗಿ ಕಾಣಿಸ್ದ. ಆದ್ರೆ ಇವತ್ತು ಗೊತ್ತಾಯ್ತಾ ಯಾರು ಒಳ್ಳೆಯವ್ರಂತ? ಅವನು ಕೆಟ್ಟವನು, ನಿನಗೆ ಅದನ್ನು ಹೇಳಿದಂತ ನಾನು ಒಳ್ಳೆಯವನು ಅಂತ ತಿರುಗಿ ನಾವು ಅವ್ರ ಬದುಕನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡುವಂಥವர்களಾಗಿ ಇರಬೇಕು. ಈ ರೀತಿಯಾಗಿ ಇತರಗಳ ಜೀವನ ಕೆಟ್ಟು ಹೋಗದ ಹಾಗೆ ನಾನು ನೀವು ಉಪ್ಪಾಗಿದ್ದುಕೊಂಡು ಕೆಲಸ ಮಾಡುವಂಥವರಾಗಿರಬೇಕು. ಹಲ್ಲೆಲೂಯಾ. ಇನ್ನೊಬ್ಬರ ಬದುಕಿಗೆ ನಾವು ಉಪ್ಪಾಗಬೇಕು, ಇನ್ನೊಬ್ಬರ ಬದುಕಿಗೆ ನಾವು ಮಣ್ಣಾಗಬಾರದು. ಅದಾದ್ಮೇಲೆ ಏನು ಮಾಡ್ತಾರೆ, ಮನುಷ್ಯನ ಸರಿಯನ್ನ ತಗೊಂಡಾಗ ಹಳ್ಳಿಗೆ ಇಟ್ಬಿಟ್ಟು ಮಣ್ಣು ಹಾಕ್ತಾರೆ, ಮುಗೀತು ಕತೆ ಅಂತ. ಉಪ್ಪು ಕಾಪಾಡುತ್ತೆ, ಮಣ್ಣು ಮುಕ್ತಾಯ ಮಾಡುತ್ತೆ. ನಾನು ನೀವು ಇನ್ನೊಬ್ಬರ ಬದುಕನ್ನು ಮಣ್ಣಾಗಿದ್ದು ಮುಕ್ತಾಯ ಮಾಡಬಾರ್ದು, ಉಪ್ಪಾಗಿದ್ದು ಅದನ್ನು ಕಾಪಾಡುವಂಥವರಾಗಿರಬೇಕು. ಹಲ್ಲೆಲೂಯಾ. ಇನ್ನು ಕಡೆಯದಾಗಿ ಒಂದೇ ಒಂದು ವಿಷಯ ಇದೆ, ಮೂರನೇದಾಗಿ ನಾನು ನೀವು ಇತರಗಳ ಸಂಬಂಧಗಳನ್ನು ಕಾಪಾಡುವಂಥವರಾಗಿರಬೇಕು. ಒಂದು, ಒಬ್ಬ ಮನುಷ್ಯನನ್ನು ಪಾಪದಿಂದ ಕೆಟ್ಟು ಹೋಗದ ಹಾಗೆ ನಾವು ಕಾಪಾಡಬೇಕು. ಎರಡನೇದು, ಒಂದು ಮನುಷ್ಯನ ಜೀವಿತ ಕೆಟ್ಟು ಹೋಗದ ಹಾಗೆ ನಾವು ಕಾಪಾಡಬೇಕು. ಮೂರನೇದು, ಒಂದು ಮನುಷ್ಯನ ಸಂಬಂಧಗಳು ಕೆಟ್ಟು ಹೋಗದ ಹಾಗೆ ನಾನು ನೀವು ಕಾಪಾಡಬೇಕು. ಯಾವ ಥರ? ಒಂದು ಗಂಡ ಹೆಂಡತಿ ಇರ್ತಾರೆ. ಒಂದು ಗಂಡ ಹೆಂಡತಿ ಅಂತ ಹೇಳುವಾಗ ಸಣ್ಣ ಪುಟ್ಟ ಏನೋ ಒಂದು ಜಗಳ, ಮತ್ತೊಂದು ಮನಸ್ತಾಪ, ಇನ್ನೊಂದು ಬರುವಂಥದ್ದು ಸಹಜ. ಆದರೆ ಒಂದು ವೇಳೆ ಅಂಥ ಒಂದು ಪರಿಸ್ಥಿತಿ ಬರುವಾಗ ಆ ಗಂಡ ಹೆಂಡತಿ ನಿಮ್ಮ ಹತ್ರ ಬಂದು, ಗಂಡ ನಮ್ಮ ಹೆಂಡತಿ ಹಿಂಗೆಲ್ಲ ಮಾಡ್ತಾರೆ ಅಂತ ಗಂಡ ಅನ್ನೋದು, ಹೆಂಡತಿ ನಮ್ಮ ಗಂಡ ಹಿಂಗೆಲ್ಲ ಮಾಡ್ತಾರೆ ಅಂತ ಅವರೆಲ್ಲದು ಅನ್ನೋ ಪರಿಸ್ಥಿತಿ ಬರುವಾಗ ನೀವೇನು ಮಾಡಬೇಕು? ನೀವು ಉಪ್ಪಾಗಿದ್ದುಕೊಂಡು ಅವರ ಸಮಸ್ಯೆಗಳು ಸರಿ ಹೋಗಿ ಅವ್ರ ಗಂಡ ಹೆಂಡತಿಯಾಗಿ ಅನ್ಯೋನ್ಯವಾಗಿ ಜೀವಿಸೋದಕ್ಕೆ ಮಾಡಬೇಕಾದ ಸಕಲ ಪ್ರಯತ್ನಗಳನ್ನು ಮಾಡುವಂಥವರಾಗಿ ಇರಬೇಕು. ಹಲ್ಲೆಲೂಯಾ. ಅದೇ ರೀತಿಯಾಗಿ ಅಣ್ಣ ತಮ್ಮ
ಅಕ್ಕ ತಂಗಿ, ಅತ್ತೆ ಸೊಸೆ, ಮಾವ ಅಳಿಯ, ನಾದಿ ಅತ್ತಿಗೆ, ಸ್ನೇಹಿತರು, ನೆರೆಹೊರೆಯವರು, ಕೆಲಸ ಮಾಡೋದಾದಲ್ಲಿ ಎಷ್ಟೋ ಕಡೆ ನಮಗೆ ಸಂಬಂಧಗಳು ಮನುಷ್ಯರು ಇರ್ತಾರೆ. ಯಾವುದೋ ಒಂದು ಸಂಬಂಧದಲ್ಲಿ ಯಾವುದೋ ಒಂದು ಸಮಯದಲ್ಲಿ ಏನೋ ಒಂದು ಮನಸ್ತಾಪ ಸಮಸ್ಯೆಗಳು ಬರ್ಬೋದು. ಆದರೆ ನಾವು ಯಾವುದೇ ಮನುಷ್ಯ ಸಂಬಂಧ ಆಗಿದ್ರೂ ಸಹ ಆ ವಿಷಯಗಳು ನಮ್ಮ ಮುಂದೆ ಬರುವಾಗ ನೀವೇನು ಮಾಡಬೇಕು? ಅವ್ರ ಸಂಬಂಧಗಳು ಕಿತ್ತು ಹೋಗದ ಹಾಗೆ, ತಿರುಗಿ ಆ ಸಂಬಂಧಗಳು ಇನ್ನೂ ಗಟ್ಟಿಯಾಗಿ ಬೆಸೆಯುವ ಹಾಗೆ ಅವರ ಸಮಸ್ಯೆಗಳನ್ನು ಸರಿಪಡಿಸಿ ಅವ್ರ ಸಮಾಧಾನ ಆಗೋದಕ್ಕೆ ಬೇಕಾದ ಸಕಲ ಪ್ರಯತ್ನಗಳನ್ನು ನಾವು ಮಾಡುವಂಥವರಾಗಿರಬೇಕು. ಹಲ್ಲೆಲೂಯ. ಆ ಕೆಲಸವನ್ನು ಮಾಡುತ್ತದೆ ಉಪ್ಪು. ನಾವು ಉಪ್ಪಾಗಿದ್ದುಕೊಂಡು ಇನ್ನೊಬ್ಬರ ಸಂಬಂಧಗಳನ್ನು ಕಾಪಾಡಬೇಕು. ಆದರೆ ಇನ್ನೊಬ್ಬರ ಸಂಬಂಧಗಳನ್ನು ಕಿತ್ತು ಹೋಗೋದಕ್ಕೆ ನಾವು ಪ್ರಯತ್ನ ಮಾಡಬಾರದು. ಅನೇಕರು ಏನು ಮಾಡ್ತಾರೆ ಅಂತಂತಂದರೆ, ಉಪ್ಪಾಗಿದ್ದುಕೊಂಡು ಅವ್ರ ಸಂಬಂಧಗಳು ಕಿತ್ತು ಹೋಗದ ಹಾಗೆ ಕಾಪಾಡೋದಲ್ಲ, ಇವರೇ ಆ ಸಂಬಂಧಗಳನ್ನ ಕಿತ್ತಾಕ್ಬಿಡ್ತಾರೆ. ಹೆಂಗೆ? ಇವಾಗ ಗಂಡ ಬರ್ತಾನೆ, ನನ್ನ ಹೆಂಡತಿ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಅಂದ್ಕೊಂಡು, ಅವಾಗ ಇವ್ರೇನು ಮಾಡ್ತಾರೆ ಅಂತಂತಂದರೆ, ಹೆಂಡತಿ ಹೇಳ್ದಿರುವಂಥ ಮಾತುಗಳನ್ನೆಲ್ಲ ಇನ್ನೂ ಒಂದು ಕೇಳಿ ಗಂಡನಿಗೆ ಹೇಳ್ಬಿಡ್ತಾರೆ. ಹೌದು ಕಣೋ, ನಿನ್ನ ಹೆಂಡತಿ ಹಂಗೆ ಕಣೋ ಹಿಂಗೆ ಕಣೋ ಅಂತ ಅಂದ್ಬಿಟ್ಟು ಗಂಡನಿಗೆ ಏನಾಗುತ್ತೆ? ಇನ್ನೂ ಕೋಪ ಜಾಸ್ತಿ ಬರುತ್ತೆ. ಹೆಂಡತಿ ಬರುವಾಗ ಹೆಂಡತಿ ಹತ್ರ ಏನು ಹೇಳ್ತಾರೆ? ನಿನ್ನ ಗಂಡ ಹಂಗಮ್ಮ, ನಿನ್ನ ಗಂಡ ಹಿಂಗಮ್ಮ ಅಂತ ಅಂದ್ಬಿಟ್ಟು ಇನ್ನೂ ಒಂದು ಕೇಳಿ ಹೇಳ್ಬಿಡ್ತಾರೆ. ಹೆಂಡತಿಗೆ ಏನಾಗುತ್ತೆ? ಇನ್ನೂ ಕೋಪ ಜಾಸ್ತಿ ಬರುತ್ತೆ. ಆದರೆ ನಾವೇನು ಮಾಡಬೇಕು? ಆ ಗಂಡನಿಗೆ ಹೆಂಡತಿಯೊಡನೆ ತಾನು ಸಮಾಧಾನವಾಗಿ ಅವ್ರ ಸಂಬಂಧ ಗಟ್ಟಿಯಾಗಿರುವ ಹಾಗೆ ತಾನು ಸಮಾಧಾನ ಆಗೋರಿಗೆ ಏನು ಹೇಳಬೇಕು ಅದನ್ನು ನಾವು ಹೇಳುವಂಥವರಾಗಿರಬೇಕು. ಹೆಂಡತಿ ತನ್ನ ಗಂಡನೊಡನೆ ಸಮಾಧಾನ ಆಗಿ ಅವ್ರ ಸಂಬಂಧ ಗಟ್ಟಿಯಾಗಿರೋದಕ್ಕೆ ಅವಕಾಶ ಆಗೋ ಹಾಗೆ ಹೆಂಡತಿಗೆ ಏನು ಬುದ್ಧಿ ಮಾತು ಹೇಳಬೇಕು ಆ ಬುದ್ಧಿ ಮಾತು ಹೇಳಬೇಕು. ಅದು ಕಿತ್ತು ಹೋಗೋದಕ್ಕೆ ಇನ್ನೂ ಹೆಚ್ಚಾಗಿ ನಾವು ಹೇಳುವಂಥವರಾಗಿ ಇರಬಾರದು. ಆದರೆ ಅನೇಕರು ಏನು ಮಾಡ್ತಾರೆ? ಇಂಥ ಕೆಲಸವನ್ನು ಮಾಡ್ತಾರೆ. ಆದರೆ ನೀವು ಒಬ್ಬರ ಮಧ್ಯದಲ್ಲಿ ಇರುವಂಥ ಸಮಸ್ಯೆಗಳನ್ನು ಸರಿಪಡಿಸಿ ಅವ್ರ ಸಂಬಂಧಗಳು ಇನ್ನೂ ಗಟ್ಟಿಯಾಗೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ರೆ ನೀವು ಉಪ್ಪಾಗಿ ಜೀವಿಸ್ತಾ ಇದ್ದೀವಿ ಅಂತ ಅರ್ಥ. ಆದರೆ ಇನ್ನೊಬ್ಬರ ಸಮಸ್ಯೆಗಳನ್ನು ಇನ್ನೂ ದೊಡ್ಡದು ಮಾಡಿ ಅವ್ರ ಮಧ್ಯದಲ್ಲಿ ಅಂತರ ಇನ್ನೂ ಜಾಸ್ತಿ ಮಾಡಿ ಅವ್ರ ಸಂಬಂಧ ಇನ್ನೂ ಬೇಗ ಕಿತ್ತೋಗೋದಕ್ಕೆ ನಾವು ಕಾರಣರಾಗ್ತಾ ಇದೆ ಅಂತಂತಂದರೆ ನಾವು ಉಪ್ಪು ಅಲ್ಲ ಅಂತ ಅರ್ಥ, ಮಣ್ಣಾಗಿ ಬದುಕುವಂಥವ್ರು ಅಂತ ಅರ್ಥ. ಅದರಿಂದ ನಾವು ಯಾವ ರೀತಿ ಜೀವಿಸ್ತಾ ಇದ್ದೀವಿ ಅನ್ನೋದನ್ನು ಒಂದು ಕ್ಷಣ ನಾವು ಯೋಚನೆ ಮಾಡಬೇಕು. ಆದರೆ ಅನೇಕರ ಪರಿಸ್ಥಿತಿ ಹೆಂಗೆ ಅಂತಂತಂದರೆ, ಇನ್ನೊಬ್ಬರ ಸಂಬಂಧಗಳನ್ನು ಇವ್ರ ಬುದ್ಧಿ ಹೇಳಿ ಕಾಪಾಡೋದಿರಲಿ, ಇವ್ರ ಸಂಬಂಧಗಳನ್ನೇ ಇವ್ರು ಕಾಪಾಡ್ಕೊಳಲ್ಲ. ಇನ್ನೊಬ್ರು ಯಾರೋ ಗಂಡ ಹೆಂಡತಿ ಬರ್ತಾರೆ, ಅಣ್ಣ ತಮ್ಮ ಬರ್ತಾರೆ, ಅಕ್ಕ ತಂಗಿ ಬರ್ತಾರೆ, ಯಾರೋ ಬರ್ತಾರೆ ಸಮಸ್ಯೆ ಅಂತ ಬರ್ತಾರೆ, ಅವ್ರ ಬುದ್ಧಿ ಹೇಳಿ ಅವ್ರ ಸಂಬಂಧಗಳು ಸರಿ ಮಾಡಿ ಅವ್ರು ಚೆನ್ನಾಗಿರೋದಕ್ಕೆ ಕೆಲಸ ಮಾಡೋದಿರಲಿ, ಇವ್ರ ಸಂಬಂಧಗಳನ್ನೇ ಕಾಪಾಡ್ಕೊಳಲ್ಲ. ಇವ್ರಿಗೇನೆ ಹೆಂಡತಿಗೆ ಗಂಡ ನೋಡಿದ್ರೆ ಆಗಲ್ಲ, ಗಂಡನಿಗೆ ಹೆಂಡತಿ ನೋಡಿದ್ರೆ ಆಗಲ್ಲ, ಅಕ್ಕನಿಗೆ ತಂಗಿ ನೋಡಿದ್ರೆ ಆಗಲ್ಲ, ತಂಗಿಗೆ ಅಕ್ಕ ನೋಡಿದ್ರೆ ಆಗಲ್ಲ. ಇವರೇ ಒಬ್ರಿಗೊಬ್ರು ಸಂಬಂಧಗಳನ್ನ ಕಾಪಾಡ್ಕೊಳ್ತಾರ, ಇವ್ರ ಸಂಬಂಧಗಳನ್ನ ಇವರೆಲ್ಲ ಕಡೆ ಕಿತ್ತಾಕೊಂಡು ಮರಿತಾ ಇರ್ತಾರೆ. ಇನ್ನು ಬರೋರಿಗೆಲ್ಲ ಬುದ್ಧಿ ಹೇಳ್ತಾ ಇರ್ತಾರೆ, ಬನ್ನಿ ನಿಮ್ಮ ಸಂಬಂಧ ಚೆನ್ನಾಗಿರೋದಕ್ಕೆ ಏನು ಬುದ್ಧಿ ಹೇಳ್ಬೇಕು ಹೇಳ್ತೀನಿ ಅಂತ ಅಂದ್ಬಿಟ್ಟು. ನಮ್ಮ ಸಂಬಂಧಗಳನ್ನ ನಾವು ಕಟ್ಟಿಕೊಳ್ಳೋದಕ್ಕೆ ಕಾಪಾಡಿಕೊಳ್ಳೋದಕ್ಕೆ ನಮ್ಮಿಂದ ಆಗಿಲ್ಲ ಅಂತಂತಂದ್ರೆ ಇನ್ನೊಬ್ಬರ ಸಂಬಂಧಗಳನ್ನ ಕಾಪಾಡೋದಕ್ಕೆ ಆಗಲ್ಲ. ಆಗ ನಾವೇನು ಮಾಡಬೇಕು? ಮೊದಲು ನಮ್ಮ ಸಂಬಂಧಗಳನ್ನ ಕಟ್ಟಿಕೊಳ್ಳಬೇಕು. ಸಮಸ್ಯೆ ಇಲ್ಲದೇ ಇಲ್ಲ, ಎಲ್ಲ ಕಡೆ ಸಮಸ್ಯೆ ಇರುತ್ತೆ. ಸಮಸ್ಯೆಗಳನ್ನು ಸರಿಪಡಿಸಿಕೊಂಡು ಸಂಬಂಧಗಳನ್ನು ಒಗ್ಗೂಡಿಸಿಕೊಂಡು ನಮ್ಮ ಸಂಬಂಧಗಳನ್ನು ಕಾಪಾಡಿಕೊಂಡು ಬೆಳೆಸಿಕೊಂಡು ಹೋಗುವಂಥವರಾಗಿ ನಾವು ಇರಬೇಕು. ಕಿತ್ತಾಕೊಂಡು ಹೋಗೋದು ಯಾರು ಬೇಕಾದ್ರೂ ಮಾಡ್ತಾರೆ. ಕೂಡಿಸಿ ಕಟ್ಟಿಸಿ ನಡೆಸುವವನೇ ನಿಜವಾದ ದೇವ ಭಕ್ತನು. ಹಲ್ಲೆಲೂಯಾ. ಆಗ ನಾವು ನಮ್ಮ ಸಂಬಂಧಗಳನ್ನ ಕಾಪಾಡಿ ಕೂಡಿಸಿ ಬೆಳೆಸಿ ನಡೆಸುವಂಥವರಾಗಿರಬೇಕು. ಇತರ ಸಂಬಂಧಗಳು ಕಾಪಾಡಲ್ಪಡುವ ಹಾಗೆ ನಾವು ಬುದ್ಧಿ ಹೇಳಿ ಇತರಗಳನ್ನು ನಡೆಸುವಂಥವರಾಗಿ ಇರಬೇಕು. ಆ ಕೆಲಸವನ್ನು ಮಾಡುವಂಥದ್ದು ಉಪ್ಪು. ಈಗ ನಾವು ಯಾವ ರೀತಿ ಆಗಿದ್ದೀವಿ ಅನ್ನೋದನ್ನು ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ನೀವು ಉಪ್ಪಾಗಿದ್ದುಕೊಂಡು ಸಂಬಂಧಗಳನ್ನು ಕಾಪಾಡಬೇಕು. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ಹೇಳಿದಂಥ ಮಾತು, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. ನೀವು ಉಪ್ಪಾಗಿದ್ದುಕೊಂಡು ಏನು ಮಾಡಬೇಕು? ನೀವು ಉಪ್ಪಾಗಿದ್ದುಕೊಂಡು ಉಪ್ಪು ಆಹಾರವನ್ನು ಕೆಟ್ಟು ಹೋಗದ ಹಾಗೆ ಕಾಪಾಡುತ್ತೆ. ನೀವು ಇತರ ಮನುಷ್ಯರು ಕೆಟ್ಟು ಹೋಗದ ಹಾಗೆ ಕಾಪಾಡಬೇಕು. ಇತರ ಮನುಷ್ಯರು ಪಾಪದಿಂದ ಕೆಟ್ಟು ಹೋಗದ ಹಾಗೆ ಕಾಪಾಡಬೇಕು. ಇತರ ಮನುಷ್ಯರು ಜೀವಿತಗಳು ಕೆಟ್ಟು ಹೋಗದ ಹಾಗೆ ಕಾಪಾಡಬೇಕು. ಇತರ ಮನುಷ್ಯರ ಸಂಬಂಧಗಳು ಕೆಟ್ಟು ಹೋಗದ ಹಾಗೆ ಕಾಪಾಡಬೇಕು. ನೀವು ಉಪ್ಪಾಗಿದ್ದುಕೊಂಡು ಈ ಲೋಕದಲ್ಲಿ ಕೆಲಸ ಮಾಡಬೇಕು. ಹಲ್ಲೆಲೂಯಾ. ಯಾರಿಗಾದ್ರೂ ಸಮಸ್ಯೆ ಬಂತು ಸಂಬಂಧಗಳಲ್ಲಿ ಅಂತಂತಂದ್ರೆ ಅವ್ರಿಗೆ ಮೊದಲು ಯಾರು ಜ್ಞಾಪಕ ಮಾಡಬೇಕು ಗೊತ್ತಾ? ನಿಮ್ಮ ಜ್ಞಾಪಕ ಬರಬೇಕು. ಏನಕ್ಕೆ? ಆ ಬ್ರದರ್ ಹತ್ರ ಹೋದರೆ ಬುದ್ಧಿ ಹೇಳಿ ಸರಿ ಮಾಡ್ತಾರೆ, ಆ ಸಿಸ್ಟರ್ ಹತ್ರ ಹೋದರೆ ಬುದ್ಧಿ ಹೇಳಿ ಸರಿ ಮಾಡ್ತಾರೆ, ಅವ್ರು ತುಂಬ ಒಳ್ಳೆಯವರು ಅಂತ ನಿಮ್ಮ ಜ್ಞಾಪಕಕ್ಕೆ ಬರಬೇಕು. ಆಗ ನೀವು ಉಪ್ಪು. ಆದರೆ ಏನಾದ್ರು ಸಮಸ್ಯೆ ಬಂದರೆ ಅವನ ಹತ್ರ ಮಾತ್ರ ಹೋಗ್ಬಾರ್ದು. ಅವನಿಗೆ ಈ ವಿಷಯ ಗೊತ್ತಾಗ್ಬಿಟ್ರೆ ಅಷ್ಟೇ ಮುಗೀತು ಅಂತ ಅನಿಸಿದ್ರೆ ನೀವು ಯಾರು ಅಂತ ನೀವೇ ಯೋಚನೆ ಮಾಡಿ. ನಿಮ್ಮ ಹತ್ರ ಮೊದಲು ಬರಬೇಕಂತ ಯಾರಿಗಾರು ಅನಿಸಿದ್ರೆ ನೀವು ಉಪ್ಪು. ನಿಮ್ಮ ಹತ್ರ ಮಾತ್ರ ಹೋಗಲೇಬಾರ್ದು ಅಂತ ಅನಿಸಿದ್ರೆ ನೀವು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಉಪ್ಪಾಗಿದ್ದು ಜೀವಿಸೋಣ.
ನಾವೆಲ್ಲ ಎದ್ದು ನಿಂತು ಕಣ್ಣು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಮಾತು, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. ಅವರು ಆ ಮಾತನ್ನು ಯಾಕೆ ಹೇಳಿದ್ರು? ನಾನು ಉಪ್ಪಾಗಿದ್ದೀನಿ ಅಂತ ಹೇಳ್ಕೊಂಡು ಓಡಾಡೋದಕ್ಕೋಸ್ಕರ ಅಲ್ಲ. ಉಪ್ಪು ಏನನ್ನು ಮಾಡುತ್ತೋ ಅದನ್ನು ಮಾಡಬೇಕು, ಅದಕ್ಕೋಸ್ಕರವಾಗಿ. ಇವತ್ತು ಉಪ್ಪು ಏನು ಮಾಡುತ್ತೆ ಅದನ್ನು ನಾವು ಮಾಡ್ತಾ ಇದ್ದೇವಾ, ಇಲ್ಲ ಮಣ್ಣು ಮಾಡೋ ಕೆಲಸ ಮಾಡ್ತಾ ಇದ್ದೀವಾ? ನಾವು ಯೋಚನೆ ಮಾಡಬೇಕು. ಉಪ್ಪು ಕಾಪಾಡುತ್ತೆ, ಮಣ್ಣು ಮುಕ್ತಾಯ ಮಾಡುತ್ತೆ. ಉಪ್ಪು ರಕ್ಷಿಸುತ್ತೆ, ಮಣ್ಣು ಹಾಳು ಮಾಡುತ್ತೆ. ಇವತ್ತು ನಾವೇನಾಗಿದ್ದೇವೆ? ನಾವು ಯೋಚನೆ ಮಾಡಬೇಕು. ಕರ್ತನು ನಮಗೆ ಸಹಾಯ ಮಾಡಲಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಮಧ್ಯಾಹ್ನದ ಸಮಯದಲ್ಲಿ ನಮ್ಮನ್ನು ನೋಡಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಯೇಸಪ್ಪ, ನೀವು ಈ ಲೋಕಕ್ಕೆ ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳಿದಿರಿ. ಉಪ್ಪು ಆಹಾರವನ್ನು ಕೆಡದಂತೆ ಕಾಪಾಡುತ್ತೆ. ಅದೇ ರೀತಿ ನಾವು ಸಹ ಇತರ ಮನುಷ್ಯರು ಪಾಪದಿಂದ ಕೆಟ್ಟು ಹೋಗದ ಹಾಗೆ ಕಾಪಾಡುವವರಾಗಿ, ಇತರ ಮನುಷ್ಯರ ಜೀವಿತಗಳು ಕೆಟ್ಟು ಹೋಗದ ಹಾಗೆ ಕಾಪಾಡುವವರಾಗಿ, ಇತರ ಮನುಷ್ಯರ ಸಂಬಂಧಗಳು ಕೆಟ್ಟು ಹೋಗದ ಹಾಗೆ ಕಾಪಾಡುವಂಥವர்களಾಗಿ ಉಪ್ಪಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಆದರೆ ಪಾಪದಿಂದ ನಾವು ಕೆಟ್ಟು ಹೋಗಿ ಆ ಕೆಟ್ಟ ಮಾದರಿಯನ್ನು ತೋರಿಸಿ ಇತರರು ಪಾಪದಿಂದ ಕೆಟ್ಟು ಹೋಗುವುದಕ್ಕೆ ಅವಕಾಶ ಮಾಡಿಕೊಡಬಾರದು. ತಂದೆಯೇ, ನಾವು ಯಾವ ರೀತಿ ಬದುಕಬೇಕು ಆ ರೀತಿಯಾಗಿ ಬದುಕದ ಜೀವಿತವನ್ನು ಕೆಡಿಸಿಕೊಂಡು ಇನ್ನೊಬ್ಬರ ಜೀವಿತವೂ ಸಹ ಕೆಟ್ಟು ಹೋಗುವುದಕ್ಕೆ ಒಂದು ಕೆಟ್ಟ ಮಾದರಿಯಾಗಿ ನಾವು ಬದುಕಬಾರದು. ನಾವು ನಮ್ಮ ಸಂಬಂಧಗಳನ್ನು ಕೆಡಿಸಿಕೊಂಡು ಇನ್ನೊಬ್ಬರ ಸಂಬಂಧಗಳು ಸಹ ಕೆಟ್ಟು ಹೋಗುವುದಕ್ಕೆ ಅವಕಾಶವಾಗುವ ಹಾಗೆ ಅಥವಾ ಇನ್ನೊಬ್ಬರ ಸಂಬಂಧಗಳನ್ನು ಕೆಡಿಸುವ ಹಾಗೆ ನಾವು ಬದುಕಬಾರದು. ಸ್ವಾಮಿ, ನೀವು ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳಿದರೆ ನಾವು ಉಪ್ಪಾಗಿಯೇ ಜೀವಿಸಬೇಕು ತಂದೆ. ಆದರೆ ಅನೇಕ ವಿಶ್ವಾಸಿಗಳು ಈ ದಿವಸಗಳಲ್ಲಿ ನಾನು ಉಪ್ಪು ಎಂಬುದಾಗಿ ಹೇಳಿಕೊಂಡು ಉಪ್ಪಿನಂತೆ ಬದುಕುತ್ತಿಲ್ಲ. ಅವರು ಬದುಕುತ್ತಿರುವುದು ಮಣ್ಣಿನ ರೀತಿಯಲ್ಲಿ. ಆದರೆ ತಂದೆಯೇ, ನಾವು ಯಾವ ರೀತಿ ಜೀವಿಸ್ತಾ ಇದ್ದೇವೆ ನಮ್ಮನ್ನು ಪರೀಕ್ಷಿಸಿಕೊಂಡು ನೋಡಲು ಸಹಾಯ ಮಾಡಿರಿ. ನಿಜವಾದ ಉಪ್ಪಾಗಿ ನಾವು ಬದುಕುವಂತೆ ನಮಗೆ ಸಹಾಯ ಮಾಡಿರಿ. ಉಪ್ಪು ಎಂದಿಗೂ ಕೆಟ್ಟು ಹೋಗುವುದಕ್ಕೆ ಬಿಡುವುದಿಲ್ಲ. ನಾವು ಉಪ್ಪಾಗಿದ್ದರೆ ಇತರಗಳು ಕೆಟ್ಟು ಹೋಗುವುದಕ್ಕೆ ನಾವು ಬಿಟ್ಟುಕೊಡುವುದಿಲ್ಲ. ಇತರರು ಕೆಟ್ಟು ಹೋಗುವಾಗ ಸಂತೋಷ ಪಡುವುದಿಲ್ಲ. ಆದಷ್ಟು ನಮ್ಮಿಂದ ಆದ ಎಲ್ಲ ಪ್ರಯತ್ನ ಮಾಡಿ ಮತ್ತೊಬ್ಬರನ್ನು ಕಾಪಾಡೋಣ ಎಂಬುದಾಗಿ ನಾವು ಪ್ರಯತ್ನಿಸುತ್ತೇವೆ. ತಂದೆ, ಈ ದಿವಸದಲ್ಲಿ ಆ ರೀತಿಯಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿರಿ. ತಂದೆಯೇ, ನಮ್ಮ ಕೃಪೆಯು ನಮ್ಮೆಲ್ಲರ ಸಂಗಡದಲ್ಲಿ, ನಿಮ್ಮ ಬಲವುಳ್ಳ ಹಸ್ತದಲ್ಲಿ ನಮ್ಮೆಲ್ಲರನ್ನು ತಂದೆ ನಾವು ತಗ್ಗಿಸುತ್ತೆ ಒಪ್ಪಿಸಿಕೊಡುತ್ತೇವೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.